ಸಾಧ್ಯ ಇಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ. ಭಾರಿ ಉಪದ್ರವ ಮಾರಾಯ. ಅದೇನ್ ಸಾಧ್ಯ ಇಲ್ಲ? ನನ್ನ ಕೈಲಿ ಸಾಧ್ಯ ಇಲ್ಲ. ಅದೇನ್ ಬಿಡ್ಸಿ ಹೇಳಿ. ಸ್ವಲ್ಪ ವಿಷ ಕುಡಿತೀರಾ? ವಿಷಾನ? ನಿಮ್ಗ? ನನಗ ಎಂತ? ನಾನು ಸತ್ತರೆ ನಿಮಗೆ ಸಮವ? ನಾನು ಹೇಳಿದ್ದು ನನಗಲ್ಲ, ಅಡಿಗೆ ಮನೆಯಲ್ಲಿ ಇಲಿಗಳ ಫ್ಯಾಮಿಲಿಯೇ ಇದೆ, ಅದಕ್ಕೆ ಹಾಕಲಿಕ್ಕೆ. ಅಷ್ಟೇನಾ? ಎಂತ ಅಷ್ಟೇನಾ? ನಾನು ಅವತ್ತಿನಿಂದ ಹೇಳ್ತಾ ಇದ್ದೇನೆ, ಒಂದು ಲಗ್ನ ಆಗಿ ಅಂತ ನನ್ನ ಮಾತೆ ಕೇಳುವುದಿಲ್ಲ ನೀವು. ನೀವಿರ್ಬೇಕಾದ್ರೆ ನಾನ್ ಯಾಕೆ ಮದುವೆ ಆಗ್ಲಿ? ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಹೇಳಿದ್ದು ನೀವು ಹೆಣ್ಣನ್ನು ಲಗ್ನ ಆಗಿ ಅಂತ. ಸರಿ ಆಗೋಣ ಬಿಡಿ, ಟೈಮ್ ಆಯ್ತು. ಅಲ್ಲ ರಾಯರೇ, ಎಂತ ಟೈಮ್ ಆಯ್ತು? ನನ್ನ ಮಾತು ಕೇಳಿ. ಬರ್ತೀನಿ. ಅಲ್ಲಲ್ಲ, ಎಂತ ಬರ್ತೀನಿ? ಈ ಜನಕ್ಕೆ ಬುದ್ಧಿ ಬರುವುದು ಯಾವಾಗ? ಈ ಮನೆಗೆ ಹೆಣ್ಣು ಬರುವುದು ಯಾವಾಗ? ನನಗೆ ಅಡಿಗೆ ಮನೆಯಲ್ಲಿ ರೆಸ್ಟ್ ಸಿಗುವುದು ಯಾವಾಗ? ಆ ಕೃಷ್ಣ ಪರಮಾತ್ಮನೇ ಬಲ್ಲ. ಹಲೋ, ಅವರು 11ಕ್ಕೆ ಬರ್ತಾರ್ರಿ, ನೀವು 12ಕ್ಕೆ ಬರ್ರಿ. ಹಾ, ಗುಡ್ ಮಾರ್ನಿಂಗ್ ರೀ ಸರ. ಗುಡ್ ಮಾರ್ನಿಂಗ್. ಓಕೆ ಮೇಡಮ್, ನಿಮ್ಮ ಹೆಸರು ಮೇಡಮ್? ನಿರ್ಮಲಾ. ಓಕೆ, ನಮಸ್ಕಾರ ರೇಣುಕಾ ಮಳ್ಗಿ ಅವ್ರಿಗೆ. ಓ ನಮಸ್ಕಾರ ರೀ ಮಾಧುರಿ ಅವರ. ಸರಿ ಆ ಟೈಮಿಗೆ ಬಂದಿರಿ. ಏನಿವತ್ತು ಬಹಳ ಚಲೋ ಕಾಣ್ಸಕತ್ತೀರಿ. ನಿಮ್ದ ಅಪಾಯಿಂಟ್ಮೆಂಟ್. ಹೋಗ್ರಿ, ಒಳಗ್ ಹೋಗ್ರಿ. ಥ್ಯಾಂಕ್ಸ್ ರೀ. ನಮಸ್ಕಾರ ಸರ್. ನಮಸ್ತೆ. ಏನು ಮತ್ತೆ ಸಮಸ್ಯೆನಾ? ಹೌದು ಸರ್, ಇದುವರೆಗೂ ಇದ್ದ ಸಮಸ್ಯೆ ಈಗಿಲ್ಲ. ಆದ್ರೆ ಈಗೀಗ ಅವರು ನನಗ್ ಸಮಾಧಾನ ಆಗೋ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇಲ್ಲ. ಬಹುಶಃ ಬೇರೆ ಹುಡುಗಿ ಜೊತೆ ಸಂಬಂಧ ಇರ್ಬೇಕು ಅನ್ಸುತ್ತೆ. ನೋಡಿ ಮಾಧವಿ ಅವರೇ, ನಿಮ್ ಗಂಡ ನನಗೆ ಚೆನ್ನಾಗಿ ಗೊತ್ತು. ಆತ ಅಂಥವನಲ್ಲ. ನಿಮಗೇನ್ ಸಮಸ್ಯೆ ಅಂತ ಚೆಕ್ ಮಾಡ್ತೀನಿ. ಬನ್ನಿ ಬನ್ನಿ. ಡಾಕ್ಟ್ರೇ, ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಲ್ವಾ, ಪ್ಲೀಸ್ ಕೋಆಪರೇಟ್. ನಿಮಗೇನು ಸಮಸ್ಯೆನೇ ಇಲ್ಲ. ಹಾಗಂತೀರಾ? ಇದು ಗಂಡು ಮತ್ತು ಹೆಣ್ಣು ಪರಸ್ಪರ ಸ್ಪಂದಿಸೋದ್ರಲ್ಲಿ ಏನಾದ್ರೂ ಲೋಪ ಇರಬಹುದು ಅನ್ಸತ್ತೆ. ನಿಮ್ದು ಒಂಥರ ಚಿಕಿತ್ಸೆನೆ ಬಿಡಿ. ನೋಡಿ, ಈಗದೆಲ್ಲ ಚರ್ಚೆ ಬೇಡ. ಮೊದಲು ನಿಮ್ ಮನೆಗೆ ಹೋಗಿ ನಾನ್ ಹೇಳ್ದಾಗೆಲ್ಲ ಮಾಡಿ, ಆಮೇಲೆ ಅದ್ರ ಪ್ರಭಾವ ಏನು ಅಂತ ಫೋನ್ ಮಾಡಿ ತಿಳಿಸಿ. ಓಕೆ ಡಾಕ್ಟರ್. ಓಕೆ, ಬರ್ತೀನಿ. ಬರ್ತೀನಿ. ಆಯ್ತ್ರಿ, ಬರ್ರಿ. ಬಾಯ್. ಬಾಯ್. ಸರ, ಏನ್ ಬೇಕು ಹೇಳು? ಅಲ್ರಿ ಸರ, ಎಲ್ರ ಸಮಸ್ಯೆನೂ ಸರಿ ಮಾಡ್ತೀರಿ, ಆದ್ರ ನನ್ ಸಮಸ್ಯೆನ್ ಮಾತ್ರ ಸರಿ ಮಾಡ್ಲಿ ನೋಡ್ರಿ. ಅರ್ಥ ಆಗ್ಲಿಲ್ಲ. ಏನ್ ನಿನ್ ಸಮಸ್ಯೆ? ನನ್ ಸಮಸ್ಯೆ ನಿಮಗ್ ಗೊತ್ತಾಯ್ತಲ್ರಿ ಸರ. ಮೊದ್ಲು ನಾನ್ ಹೇಳೋದನ್ನ ನೀ ಕೇಳು. ಈ ವಿಷಯದಾಗ ನೀವ್ ಹೇಳ್ದಂಗ್ ಕೇಳ್ತೀನ್ರಿ, ಆದ್ರ ನನ್ ಸರ್ದಿ ಯಾವಾಗ ಬರ್ತೈತ ಏನಂದ್ರಿ? ಏನಿಲ್ಲ ಬಿಡ್ರಿ ಸರ. ಪೇಷಂಟ್ ಚೆಕಪ್ ರೂಮ್ ಡೋರ್ ಲಾಕ್ ಕಿತ್ತೋಗಿ ಎಷ್ಟು ದಿನ ಆಗಿದೆ? ಆ ಕಾರ್ಪೆಂಟರ್ನ ಕರ್ಸಿ. ಓಕೆ, ಫಸ್ಟ್ ಅದನ್ನ ರೆಡಿ ಮಾಡಿಸಿ. ಅಯ್ಯ ಶಿವನ, ಅದ ನನ್ ಸಿನಿಮಾ ಥಿಯೇಟ್ರ. ಅದನ್ ಮುಚ್ಚಿದ್ರ ನನ್ನೆಲ್ಲಾ ಕಲರ್ ಸಿನಿಮಾನು ಮಣ್ಣಾಗ್ತವಲ್ಲೋ ಶಿವನ. ಅದ್ ಹಂಗ ಇರ್ಲಿ ಬಿಡ್ರಿ. ಏನಂದ್ರಿ? ಏನಿಲ್ಲ ಬಿಡ್ರಿ ಸರ. ನಿಮ್ದೊಳ್ಳೆ
ಹಲೋ. ಹಲೋ ಡಾಕ್ಟ್ರೇ, ನೀವ್ ಕೊಟ್ಟ ಚಿಕಿತ್ಸೆ ತುಂಬಾನೇ ಕೆಲಸ ಮಾಡ್ತು. ಇವತ್ತು ನಮ್ಮ ಯಜಮಾನ್ರು ನನ್ ಜೊತೆ ತುಂಬಾ ಸಂತೋಷವಾಗಿದ್ರು. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಓಕೆ, ಒಳ್ಳೇದಾಗ್ಲಿ. ಗುಡ್ ನೈಟ್. ಗುಡ್ ನೈಟ್. ಹಾಯ್, ನನ್ನ ಹೆಸರು ನಿಶಾ ಜಾಗೀರ್ದಾರ್. ನಿಮ್ಮ ಹೆಸರು? ಮದನ್, ಡಾಕ್ಟರ್ ಮದನ್. ಓ, ವಾಟ್ ಎ ನೈಸ್ ನೇಮ್. ನಿಮ್ಮ ಈ ಸ್ಮಾರ್ಟ್ ಪರ್ಸನಾಲಿಟಿಗೆ ಅದೆಷ್ಟು ಸಣ್ಣ ಹೆಸರು. ಅದು ಮದನ್ ಅಲ್ಲ, ಮದನ. ನಿಶಾ, even you two look very pretty. ಥ್ಯಾಂಕ್ ಯು. ನಮ್ಮೂರು ಮಂಗಳೂರು. MBAಗೆ ಈ ಊರಿನ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ. ಆದರೆ ಈ ಊರು ಹೊಸ್ತು. ಸದ್ಯಕ್ಕೆ ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ. PG ಹುಡುಕ್ತಾ ಇದ್ದೀನಿ. ಓ, ಹಾಗಾದ್ರೆ ಅನ್ಮ್ಯಾರಿಡ್? ಇನ್ನು ಮದುವೆ ಗಿದುವೆ? ಇನ್ನೂ ಇಲ್ಲ. ಏನ್ ಯೋಚಿಸ್ತಾ ಇದ್ದೀರಾ? ನಥಿಂಗ್. ಹಾಗಾದ್ರೆ ನನಗೆ ಇಲ್ಲಿ PGಗೆ ಸೇರ್ಸೋದಕ್ಕೆ ಹೆಲ್ಪ್ ಮಾಡ್ತೀರಾ? ಯಾ ಶೋರ್, ವೈ ನಾಟ್. ಹೋಗೋಣ. ಹಾ, ಬನ್ನಿ. ಬೈ ದ ಬೈ, ಥ್ಯಾಂಕ್ ಯು. ಓಕೆ. ನಿಶಾ, ನಿಮ್ ಹೋಟ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಕ್ರಾಸ್ ಮಾಡ್ಕೊಂಡೇ ಹೋಗ್ಬೇಕು. ವೈ ಡೋಂಟ್ ಯು ಕಮ್ ಟು ಮೈ ಹೌಸ್? ನಿಮ್ಮ ಮನೆಗ? ಎಸ್. ಅಲ್ಲ, ನಾನು ನಿಮ್ಮ ಮನೆಗೆ ಬಂದ್ರೆ? ನಮ್ಮ ಮನೇಲಿ ನಾನು ಒಬ್ಬನೇ ಇರೋದು. ಐ ಆಮ್ ಸ್ಟಿಲ್ ಅ ಬ್ಯಾಚುಲರ್, ಯು ನೋ. ಇನ್ನು ನನಗೆ ಮದುವೆನೂ ಆಗಿಲ್ಲ. ಹಾಗಾದ್ರೆ ನಿಮ್ಗೆ ತುಂಬಾ ಗರ್ಲ್ ಫ್ರೆಂಡ್ಸ್ ಇರಬೇಕು ಅಲ್ವಾ? ಎಸ್, ಇದ್ದಾರೆ. ತುಂಬ ಜನ ಇದ್ದಾರೆ. ಅಂದರೆ ಗರ್ಲ್ ಪೇಷಂಟ್ಸ್ ಇದ್ದಾರೆ ಅಂತ. ವಾಟ್ ಎ ಜೋಕ್. ಈಗ ನಮ್ಮ ಮನೆಗೆ ಬರೋಕ್ಕೆ ಏನಾದರೂ ಅಭ್ಯಂತರ? ಅಬ್ಸಲ್ಯೂಟ್ಲಿ ನಾಟ್. ಬೈ ದ ಬೈ ಮದನ್, ನೀವು ಡಾಕ್ಟರ್ ಅಂದ್ರಲ್ವಾ? ಯಾವ್ದ್ರಲ್ಲಿ ನೀವು ಸ್ಪೆಷಲೈಸ್? ಐ ಆಮ್ ಎ ಸೆಕ್ಸಾಲಜಿಸ್ಟ್. ಓ, ಲೈಂಗಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡೋನು. ನಿಮ್ಮ ಹತ್ರ ಲೈಂಗಿಕ ಸಮಸ್ಯೆ ಅಂತ ಬಂದ್ರೆ ಎಷ್ಟು ದಿನ ತಗೋತೀರಾ ಪರಿಹಾರ ಕೊಡೋಕೆ? ವಾಟ್ ಎ ಜೋಕ್. ಬನ್ನಿ, ಮನೆ ಹತ್ರ ಬಂತು. ನೈಸ್ ಪ್ಲೇಸ್. ಅಯ್ಯ ಉಡುಪಿ ಕೃಷ್ಣ, ಅಂತೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿಯಲ್ಲ. ನಮ್ಮ ಯಜಮಾನ್ರಿಗೆ ಒಳ್ಳೆ ಜೋಡಿ. ಕೃಷ್ಣ ಕೃಷ್ಣ ಕೃಷ್ಣ. ಪ್ಲೀಸ್. ಓ, ವಾಟ್ ಅ ವಂಡರ್ಫುಲ್ ಹೌಸ್. This is my one and only sweet bungalow. How does it look? ವೆರಿ ನೈಸ್. Please sit down. ಥ್ಯಾಂಕ್ ಯು. ಕಾಫಿ ಆಗುತ್ತಾ ಇಲ್ಲ? ನಂಗೆ ಹಾಟ್ ಕಾಫಿ ಅಂದ್ರೆ ತುಂಬಾ ಇಷ್ಟ. ಭಟ್ರೆ,
ಬಂದೆ ಬಂದೆ ಕಾಫಿ ತಂದೆ ಬಂದೆ ಬಂದೆ ಕಾಫಿ ತಂದೆ. ಅರೆ ನಾನೇನು ಹೇಳಲಿಲ್ಲ, ಕಾಫಿ ತಂದ್ಬಿಡ್ರಿ. ನೋಡಿ ರಾಯ್ರೆ, ಯಾರ್ಯಾರಿಗೆ ಯಾವ್ಯಾವ ಸಮಯಕ್ಕೆ ಏನೇನು ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೆ ಬಿಸಿ ಬಿಸಿ ಕಾಫಿ ತಂದಿದ್ದೇನೆ, ತೆಗೆದುಕೊಳ್ಳಿ. ಮೇಡಮ್ ತೆಗೆದುಕೊಳ್ಳಿ. ಥ್ಯಾಂಕ್ ಯು. ನೋ ನೋ ಮೆಡಿಸನ್. ಇವ್ರೇ ನಮ್ ಭಟ್ರು, ಮಹಾಬಲ. ಈಗ ಸ್ವಲ್ಪ ಬಲ ಕಮ್ಮಿ ಆಯ್ತು. ನಮ್ ತಂದೆ ತಾಯಿ ತೀರ್ಕೊಂಡಾಗಿಂದ ನನಗೆಲ್ಲ ಇವ್ರೇನೆ. ಮೇಡಮ್ ಸಕ್ಕರೆ ಕಮ್ಮಿ ಇದ್ರೆ ಹೇಳಿ, ಇಲ್ಲಿದೆ ಹಾಕ್ತೇನೆ. ಭಟ್ರೆ, ಹಾ ಅವ್ರಿಗೆ ಸಕ್ಕರೆ ಬೇಕಾದ್ರೆ ನಾನು ಹಾಕ್ತೀನಿ, ನೀವು ದಯವಿಟ್ಟು ಅಲ್ಲಿ ಇಟ್ಬಿಟ್ಟು ಹೊರಡಿ. ಗೊತ್ತಾಯ್ತು ಗೊತ್ತಾಯ್ತು. ಶಿವಪೂಜೆಲಿ ಕರಡಿಗೇನು ಕೆಲಸ. ಹೊಸ ಬಾಳಿನ ಹೊಸಿಲಲ್ಲಿ ನಿಂದಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೇಗಿತ್ತು ಕಾಫಿ? ಫೈನ್. ನಿಶಾ, ನಂದೊಂದು ಸ್ಮಾಲ್ ಸಜೆಷನ್. ಏನದು? ಏನಿಲ್ಲ, ನೀವ್ಯಾಕೆ ಪಿ ಜಿ ಗೀಜಿ ಅಂತ ಹುಡುಕ್ಬೇಕು? ನಮ್ದೇ ಒಂದು ಔಟ್ ಹೌಸ್ ಇದೆ, ನೀವ್ ಇಷ್ಟಪಟ್ರೆ ಅಲ್ಲೇ ಉಳ್ಕೋಬಹುದು. ಹಾಗಾದ್ರೆ ಶೋರ್. ಔ ನಿಶಾ, ಇಫ್ ಯು ಡೋಂಟ್ ಮೈಂಡ್, ನಾನು 11 o'clockಗೆ ಕ್ಲಿನಿಕ್ ಹೋಗ್ಬೇಕು. ಪೇಷಂಟ್ಸ್ ಎಲ್ಲ ವೇಟ್ ಮಾಡ್ತಿರ್ತಾರೆ. ಭಟ್ರು ಮನೆ ತೋರ್ಸಿದ್ರೆ ನಿಮ್ಗೆ ಆಗ್ಬೋದಾ? ಭಟ್ರೆ ಬಂದೆ. ಏನಿಲ್ಲ, ಇವ್ರಿಗೆ ಅವ್ರಿಗೆ ಔಟ್ ಹೌಸ್ ಎಲ್ಲ ತೋರಿಸ್ಬೇಕು, ನಾನು ತೋರಿಸ್ತೀನಿ. ರಾತ್ರಿ ಡಿನ್ನರ್ ಒಟ್ಟಿಗೆ ಮಾಡೋಣ. ಓಕೆ ಬಾಯ್. ಬಾಯ್. ಅಮ್ಮ, ನಮ್ಮ ಯಜಮಾನ್ರಿದ್ದಾರಲ್ಲ ಭಾರಿ ಒಳ್ಳೆಯವರು. ಇವ್ರ ತಂದೆಯವರು ಇದ್ರಲ್ಲ, ಅವರಿಲ್ಲ ಬಿಡಿ. ಬನ್ನಿ ಬನ್ನಿ ಬನ್ನಿ. ಔಟ್ ಹೌಸ್ ಈ ಮನೆ ಹಿಂಭಾಗದಲ್ಲಿ ಉಂಟು. ಬನ್ನಿ 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 ಬನ್ನಿ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ನವೀನ್ ಅಂತ. ಒಂದ್ ನಿಮಿಷ ಓಕೆ ಸರ್. ಮ್ಯಾಮ್. ಹಲೋ ಸರ, ಹೇಳಿ. ಒಬ್ರು ಪೇಷಂಟ್ ಬಂದಾರ, ಕಳಿಸ್ಲೇನ್ರಿ? ಹಾ ಕಳ್ಸಿಮಾ. ಸರ್, ನೀವ್ ಹೋಗ್ಬೋದ್ರಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಹೇಳಿ, ಏನ್ ನಿಮ್ ಸಮಸ್ಯೆ? ಸರ್, ನನ್ನ ಸಮಸ್ಯೆ ಮದುವೆ ಆಗಿ 1 ವಾರ ಆಯಿತು. ಹ್ಮ್ ಆದರೆ ನಿನ್ನೆ ನನ್ನ ಫಸ್ಟ್ ನೈಟ್ ಆಯಿತು. ಏನಾದ್ರೂ ಸಮಸ್ಯೆ ಆಯ್ತಾ? ಸರ್, ಮೊದಲೇ ರಾತ್ರಿ ಗಂಡ ಹೆಂಡತಿ ಕೂಡಿದಾಗ ಅಲ್ಲಿ ಸಾಮಾನ್ಯವಾಗಿ ರಕ್ತ ಬರುತ್ತೆ ಅಂತ ಹೇಳ್ತಾರೆ ಹಿರಿಯರು. ಅದು ನಿಜಾನಾ ಸರ್? ಹೌದು. ಹಾಗಾದ್ರೆ ನಿನ್ನೆ ರಾತ್ರಿ ಹಾಗಾಗ್ಲಿಲ್ಲ ಸರ್? ಅದಕ್ಕೇನೀಗ? ಅಲ್ಲ ಸರ್, ಅದು ಹಾಗಾದ್ರೂ ಮಾತ್ರ ಅವಳು ಕನ್ಯೆ, ಇಲ್ದಿದ್ರೆ ಅವಳು ಮೊದಲೇ ಎಲ್ಲಾದ್ರೂ. ಅಂದ್ರೆ ನಿಮ್ಗೆ ಅವಳು ಕೌಮಾರ್ಯ, ಹಾ ಅದೇ ಇಂಗ್ಲಿಷಲ್ಲಿ ವರ್ಜಿನಿಟಿ ಅಂತಾರಲ್ಲ, ಅದ್ರ ಮೇಲೆ ನಿಮ್ಗೆ ಅನುಮಾನ ಬಂದಂಗಾಯ್ತು, ಹೌದಾ? ಹೌದು ಡಾಕ್ಟ್ರೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಕ್ ಬಂದೆ. ಅವಳು ಈ ಮೊದಲೇ ಎಲ್ಲಾದ್ರೂ. ಒಂದ್ ನಿಮಿಷ ಇಲ್ಲಿ ಕೇಳಿ. ಹೇಳಿ ಡಾಕ್ಟ್ರೆ. ನೋಡಿ ನವೀನ್, ನಿಮ್ಮ ಅನುಮಾನ ಏನೋ ಸರಿ, ಆದ್ರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಒಂದು ತೆಳುವಾದ ಪೊರೆ ಇರುತ್ತೆ. ಅದು ಹೀಗೆ ಮೊದಲನೇ ರಾತ್ರಿಲಿ ಹರಿದ್ರೆ ಆಗ ರಕ್ತ ಬರುತ್ತೆ, ಬರ್ಲೇಬೇಕು. ಅದೇ ಡಾಕ್ಟ್ರೆ, ಆ ಥರ ಆಗ್ಲಿಲ್ಲ. ನನಗೆ ತುಂಬಾ ಆತಂಕ ಆಗಿರುತ್ತೆ, ಅನುಮಾನ ಕೂಡ ಬಂದಿರುತ್ತೆ, ಅದೆಲ್ಲ ಸಹಜ. ಆದ್ರೆ ಒಂದು ವಿಚಾರ ಇದೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಆ ಪೊರೆ ಎಷ್ಟು ತೆಳುವಾಗಿರುತ್ತೆ ಅಂದ್ರೆ ಅಕಸ್ಮಾತ್ ಅದಕ್ಕೇನಾದ್ರೂ ತಗುಲಿದ್ರೆ ಹರಿದೋಗುತ್ತೆ. ತಗುಲೋದ್ ಬಿಡಿ, ಇವತ್ತಿನ ಜನರೇಷನ್ ಹುಡುಗಿರು ಜಂಪಿಂಗು, ಸ್ಕಿಪ್ಪಿಂಗು, ಅದು ಇದು ಅಂತ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿದಾಗ ಅದು ತಾನೇ ತಾನಾಗಿ ಹರಿದೋಗುತ್ತೆ. ಅದವ್ರಿಗೆ ಗೊತ್ತೇ ಇರಲ್ಲ. ಆದ್ರಿಂದ ನೀವು ಫಸ್ಟ್ ನೈಟ್ ಅಲ್ಲೇ ಅದು ಹರಿಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು. ಹೌದು ಸರ್, ನನ್ನ ಹೆಂಡತಿ ಕಥಕ್ ಡ್ಯಾನ್ಸರ್. ನೋಡಿದ್ರ, ನಿಮ್ ಸಮಸ್ಯೆಗೆ ಉತ್ತರ ಸಿಕ್ತು. ಇರ್ಬೋದು ಸರ್. ಇರ್ಬೋದಲ್ಲ, ಅದೇ ಕಾರಣ. ಈ ನಿಮ್ಮ ಅನುಮಾನದ ನೇಚರ್ನ ಬಿಟ್ಬಿಡಿ. ಪೂರ್ತಿ ವಿಷಯ ತಿಳ್ಕೊಳ್ದೇ ಇರೋರೇ ಈ ತರ ಎಲ್ಲ ಮಾತಾಡೋದು, ಮಿಸ್ಗೈಡ್ ಮಾಡೋದು, ದಾರಿ ತಪ್ಪಿಸೋದು. ಅನುಮಾನಂ ಪೆದ್ದ ರೋಗಂ ಅಂತ ತೆಲುಗಲ್ಲೊಂದು ಗಾದೆನೇ ಇದೆ. ಸರಿ, ನಿಜ ಡಾಕ್ಟ್ರೆ, ತುಂಬಾ ಥ್ಯಾಂಕ್ಸ್. ನನಗೀಗ ಜ್ಞಾನೋದಯ ಆಯಿತು, ಸಮಾಧಾನನೂ ಆಯಿತು. ನನಗಿರೋ ಟೆನ್ಷನ್ ಎಲ್ಲ ಹೋಯ್ತು ಸರ್. ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ಬರ್ತೀನಿ. ಸರ, ಹಾ, ಏನು? ಅಲ್ಲ ಸರ, ನೀವು ಹೆಂಗಸ್ರಿಗೆ ಚಿಕಿತ್ಸೆ ಕೊಡೋದಲ್ದ
ಗಂಡಸ್ರಿಗೂ ಚಿಕಿತ್ಸೆ ಕೊಡಕತ್ತೀರಿ? ನನಗೆ ಯಾವಾಗ್ರಿ? ನಿನ್ ತಲೆ ಸರಿ ಇಲ್ಲ. ನಿನ್ ಮೆದುಳಿಗೆ ಟ್ರೀಟ್ಮೆಂಟ್ ಆಗ್ಬೇಕು. ಇರು, ನನ್ನ ಫ್ರೆಂಡು ಸೈಕಿಯಾಟ್ರಿಕ್ ಡಾಕ್ಟರ್ ಮನೋಹರ್ ಹತ್ರ ಕಳಿಸ್ತೀನಿ, ಟ್ರೀಟ್ಮೆಂಟ್ ತಗೋ. ಹೋಗ್ರಿ, ನೀವ್ ಕೊಡ್ರಿ ಅಂದ್ರ ಬ್ಯಾರವ್ರ ಹತ್ರ ಕಳಿಸ್ತೀರಿ? ನನ್ ತಲಿ ಸರಿ ಅದರಿ. ಇಲ್ದಿದ್ರ ನಿಮ್ಮ ಆಂಟಿ 10 ಸಲ ಫೋನ್ ಮಾಡಿದ್ದ ನಂಗ್ ಹೆಂಗ್ ನೆನ್ಪಿರ್ತಿತ್ತ? ಇವತ್ತ ಅವ್ರ ಮನಿಗ ಹೋಗಾಕ ಬೇಕಂತ ಪೂಜೆ ಆಯ್ತಂತ. ಹೌದು, ನನ್ಗೂ ಫೋನ್ ಬಂದಿತ್ತು, ಆದ್ರೆ ಮಾತಾಡಕ್ಕಾಗ್ಲಿಲ್ಲ. ಈಗಾರ ಫೋನ್ ಹಚ್ರಲ್ಲ. ಹೀಗ್ ಬೇಡ ಬಿಡು, ನಾನೇ ಅಲ್ಲಿ ಹೋಗ್ತೀನಿ. ಈ ಡಾಕ್ಟರ್ಗೆ ನನ್ ಸೌಂದರ್ಯ ಸವಿಯೋ ರಸಿಕತೆನೇ ಇಲ್ಲ. ಆಂಟಿ, ಓ ಮದನ್, ಬಾ ಬಾ, ಪ್ರಸಾದ ಕೊಡ್ತೀನಿ, ತಗೋ. ಹೌದು, ಅಂಕಲ್ ದುಬೈಗೆ ಹೋಗಿ ಎಷ್ಟು ವರ್ಷ ಆಯ್ತಾ ಆಂಟಿ? ಓ ಅದಾ, 3 ವರ್ಷ. ಅದೇ ಬೋರು, ಡಿಪ್ರೆಷನ್ ಕಣೋ. ಅದ್ ಹಾಗೆ ನೋಡಿ, ಒಬ್ರೇ 3 ವರ್ಷದಿಂದ ಒಂಟಿಯಾಗಿರೋದಂದ್ರೆ ಈಗೆಲ್ಲ ಆಗತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋದು. ಅದು ಸಾಧ್ಯ ಇಲ್ಲ ಕಣೋ. ಆಂಟಿ, ಸಾರಿ ಆಂಟಿ. ಸಾರಿ ಯಾಕ್ ಮದನ್, ನೀನ್ ಯಾವ್ದೋ ಒಂದ್ ರೂಪದಲ್ಲಿ ಸಹಾಯ ಮಾಡ್ತಿದ್ಯಲ್ವಾ? ಒಬ್ಬ ವೈದ್ಯ ತನ್ನ ರೋಗಿಗೆ ಸಹಾಯ ಮಾಡ್ಲೇಬೇಕಲ್ಲ. ನಿನ್ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ಇದಕ್ಕೆ ಥ್ಯಾಂಕ್ಸ್ ಯಾಕೆ? ಅದು ನನ್ ಡ್ಯೂಟಿ, ಕರ್ತವ್ಯ. ನಾನ್ ಕರ್ದಾಗ ಬರಲ್ಲ, ನಿನ್ಗಿಷ್ಟ ಬಂದಾಗ ಬರ್ತೀಯ. ಬರ್ತೀನಿ, ಆದ್ರೆ ನನಗಿನ್ನೂ ಪೇಷಂಟ್ಸ್ ಇರ್ತಾರಲ್ಲ. ಅವರೆಲ್ಲ ಬರೀ ಪೇಷಂಟ್ಸ್. ನಾನ್ ನಿನ್ಗೆ ತುಂಬಾ ಸ್ಪೆಷಲ್ ಪೇಷಂಟ್ ಅಲ್ವಾ? ನಿಜ, ಇನ್ಮೇಲೆ ಬರ್ತೀನಿ, ಪ್ರಾಮಿಸ್. ಸರಿ, ನೀನೇನಾದ್ರೂ ಬರ್ದೆ ನನಗ್ ತುಂಬಾ ತೊಂದ್ರೆ ಆದ್ರೆ ನಾನೇ ಬಂದ್ಬಿಡ್ತೀನಿ. ಓಹ್, ಧಾರಾಳವಾಗಿ ಬರ್ಲಾ? ಆದ್ರೆ ನಾನ್ ಹೇಳಿದ್ದು ನೆನ್ಪಲ್ಲಿರ್ಬೇಕು. ಖಂಡಿತ ಬರ್ತೀನಿ. ಬಾಯ್ ಬಾಯ್. ಯಾರು? ಏನಾಯ್ತು? ಏನಾಯ್ತು? ಯಾಕೆ ಕಿರಿಚಿದ್ದು? ಇವ್ರು ಯಾರ್ರೀ? ಇವರ ನಮ್ಮ ಡಾಕ್ಟರ್ ಸ್ನೇಹಿತರು, ನಿಶಾ ಅಂತ. ಹಾಯ್. ನಮಸ್ಕಾರ ರೀ. ನಮಸ್ತೆ. ಇವರು ನೀವೇ ಹೇಳಿ. ನನ್ನ ಹೆಸರು ರೇಣುಕಾ ಮಳ್ಗಿ ಅಂತರಿ. ಹಾ, ಹೇಯ್, ನೀನಿಲ್ಲೇನ್ ಮಾಡ್ತಾ ಇದೀಯಾ? ನೀವು ಆಂಟಿ ಮನೆಗೆ ಹೋಗೋ ಅರ್ಜೆಂಟ್ನಾಗ ಈ ಬ್ರೀಫ್ ಕೇಸ್ನ ಕ್ಲಿನಿಕ್ನಾಗೆ ಬಿಟ್ಟು ಹೋಗಿದ್ರಿ ಡಾಕ್ಟ್ರ, ಅದನ್ ಕೊಡಕ್ಕಂತ ಬಂದಿನ್ರಿ. ಓಕೆ, ಥ್ಯಾಂಕ್ಸ್. ಆಂಟಿಗೂ ಟ್ರೀಟ್ಮೆಂಟ್ ಕೊಟ್ರಾ ಡಾಕ್ಟ್ರ? ಅದು ನನ್ನ ಕರ್ತವ್ಯ. ನನಗೆ ಯಾವಾಗ ಕೊಡ್ತೀರಿ ಟ್ರೀಟ್ಮೆಂಟು? ವಾಟ್? ಏನಿಲ್ಲ, ಅವಳು ಹಾಗೇನೆ ಯಾವಾಗ್ಲೂ ಇಲ್ದೇ ಇರೋದ್ನೆಲ್ಲ ಕಲ್ಪಿಸ್ಕೊತಾ ಇರ್ತಾಳೆ. ಅಯ್ಯ, ಹೋಗ್ಲಿ ಬಿಡ್ರಿ ಡಾಕ್ಟ್ರ. ಈಗಾಗ್ಲೇ ಸುಸ್ತಾಗಿರಿ, ಮುಂದೂನು ಸುಸ್ತಾಗರಾದಿರಿ. ಸುಧಾರಿಸ್ಕೊಳ್ರಿ, ನಾನೇನ್ ಬರ್ತೇನ್ರಿ. ಹೇಗಿತ್ತು ನಮ್ಮ ಔಟ್ ಹೌಸ್? ಡಿಡ್ ಯು ಫೀಲ್ ಕಂಫರ್ಟಬಲ್? ನಿಜ ಹೇಳ್ಬೇಕು ಅಂದ್ರೆ ನಂಗ ಔಟ್ ಹೌಸ್ಗಿಂತ ಈ ಮೇನ್ ಹೌಸೇ ಇಷ್ಟ. ಟೆನೆಂಟ್ ಅಂತ ಹೇಳಿದ್ರಲ್ವಾ, ನಂಗೆ ಔಟ್ ಹೌಸ್ನಲ್ಲೇ ಟೆನೆಂಟ್ ಆಗೋದಕ್ಕಿಂತ
ಈ ಮೇನ್ ಹೌಸ್ದಲ್ಲಿ ಟೆನೆಂಟ್ ಆಗೋದಕ್ಕಿಷ್ಟ. ಓಕೆ. ಬನ್ನಿ ನಿಮ್ ಬೆಡ್ರೂಮ್ಗೆ ಹೋಗೋಣ. ಕಮಾನ್. ದಿಸ್ ಇಸ್ ಮೈ ಬೆಡ್ರೂಮ್. ರಾಯರೇ, ಕೃಷ್ಣ ಕೃಷ್ಣ ಪರಮಾತ್ಮ, ಶಾಂತ ಪಾಪಂ. ರಾಯರೇ, ರಾತ್ರಿ ಎಂತ ಅಡಿಗೆ ಮಾಡ್ಲಿ? ನಿಮ್ಮಿಷ್ಟ ಏನ್ ಬೇಕಾದ್ರೂ ಮಾಡಿ. ನಿಮ್ಮಿಷ್ಟ, ನೀವೇನಾದ್ರು ಮಾಡ್ಕೊಳ್ಳಿ. ಶಾಂತ ಪಾಪ.
ಭಟ್ರೆ, ನಿಶಾ, ಅವಾಗಿಂದ ಬೆಲ್ ಆಗ್ತಾ ಇದೆ. ಡೋರ್ ಓಪನ್ ಮಾಡಕ್ಕಾಗಲ್ವಾ? ಥತ್. ಯಾರೂ ಇಲ್ವಾ? ಹಲೋ ಮಿಸ್ಟರ್, ಯಾರು ನೀವು? ಸರ್ ನಮಸ್ಕಾರ, ನನ್ನ ಹೆಸರು ಪ್ರದೀಪ ಅಂತ. ತುಂಬಾ ದಿನದಿಂದ ನಿಮ್ಮ ಅಪಾಯಿಂಟ್ಮೆಂಟ್ಗೆ ಟ್ರೈ ಮಾಡ್ತಾ ಇದ್ದೀನಿ ಸರ್, ಆದರೆ ಸಿಗಲೇ ಇಲ್ಲ. ಅದಕ್ಕೆ ಇವತ್ತು ನಿಮ್ಮ ಮನೆಗೆ ಹುಡ್ಕೊಂಬಂದ್ಬಿಟ್ಟೆ ಸರ್. ರೀ, ನಾನು ಮನೆಯಲ್ಲಿ ಯಾವುದೇ ಪೇಷಂಟ್ನು ನೋಡೋದಿಲ್ಲ. ಕ್ಲಿನಿಕ್ಗೆ ಬನ್ನಿ. ಸರ್ ತುಂಬ ಅರ್ಜೆಂಟ್ ಇದೆ, ದಯವಿಟ್ಟು ಇಲ್ಲೇ ನೋಡಿ ಸರ್ ಪ್ಲೀಸ್. ಒಂದು ಕೆಲಸ ಮಾಡಿ, ಶಾರ್ಪ್ 11 o'clock ಕ್ಲಿನಿಕ್ ಹತ್ರ ಬನ್ನಿ. ಸರ್ ನನ್ನ ಪ್ರಾಬ್ಲಮ್ ಒಂಚೂರು ಅರ್ಥ ಮಾಡ್ಕೊಳ್ಳಿ ಸರ್. ರೀ, ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ರಿ ಪ್ಲೀಸ್. ಹೊರಡಿ ಸರ್. ಸರ್ ಸರ್ ಪ್ಲೀಸ್ ಸರ್, ಹೇಗಾದರೂ ಮಾಡಿ ಸರ್ ಪ್ಲೀಸ್. ಹೊರಡಿ ಸರ್, ಪ್ಲೀಸ್ ಹೊರಡಿ. ಏಯ್, ನೀವು ಹೋಗೋವಾಗ ನನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿಬಿಡಿ ಪ್ಲೀಸ್. ಆ ಇಡಿಯಟ್ ಇಂದ ಈಗ ಆಲ್ರೆಡಿ ಲೇಟ್ ಆಗಿದೆ. ಐ ವಿಲ್ ಡ್ರಾಪ್ ಯು ಆನ್ ದ ವೇ. ಓಕೆ, ಐ ಗೆಟ್ ಮೈ ಬ್ರೀಫ್ ಕೇಸ್. ಬನ್ನಿ ಹೋಗೋಣ. ಚೆನ್ನಾಗಿದೆಯಲ್ಲ? ಆಕ್ಚುಲಿ ಗುಡ್, ಇಟ್ಸ್ ವೆರಿ ಬ್ಯೂಟಿಫುಲ್. ಬಾಯ್. ಬಾಯ್. ನಿನ್ನೆ ನಾನು ಅವರ ಬೆಡ್ರೂಮಿಗೆ ಹೋಗಿದ್ದೆ. ಡಾಕ್ಟರ್ ಮೇಲೆ ಮೇಡಮ್, ಮೇಡಮ್ ಮೇಲೆ ಡಾಕ್ಟ್ರು. ರಾಮರಾಮ ರಾಮರಾಮ. ಹೌದೇನಾ? ಅವ್ರ ಮನೆಯಾಗ ಟ್ರೀಟ್ಮೆಂಟಾ? ಅಯ್ಯಯ್ಯೋ, ಅದ್ ಏನ್ ನನಗ್ ಸಿಗ್ತೈತ ಶಿವನ. ಡಾಕ್ಟರ್ ಬಂದ್ರು. ಅಲ್ರಿ ಡಾಕ್ಟ್ರ, ಅವ್ರಿಗಂದ್ರ ಮನೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ತೀರಿ? ನಿನ್ನೆಯಿಂದ ನನ್ ಮೈಂಡು ಖರಾಬ್ ಆಗೈದ. ನನ್ ಟ್ರೀಟ್ಮೆಂಟ್ ಏನ್ರಿ ಡಾಕ್ಟ್ರ? ಮೊದ್ಲು ನಿನ್ ಕೆಲಸ ನೋಡು. ನಿನ್ಗೇನೂ ಆಗಿಲ್ಲ, ಯಾವ ರೋಗನೂ ಇಲ್ಲ, ಇದೊಂದನ್ ಬಿಟ್ಟು. ಇಲ್ರಿ ಡಾಕ್ಟ್ರ, ಆಗೈತಿ. ತಲೆಗೆ ಬಾಳ ತ್ರಾಸ ಆಗೈತಿ, ಅದಕ್ಕ. ಸರ್ ಅಯ್ಯ, ಒಂದ್ 5 ನಿಮಿಷ ಬಿಟ್ಟು ಬರ್ಬಾರ್ದಿತ್ತ? ನಿಮ್ಮ ಹೆಸರು ಎಂಟ್ರಿ ಮಾಡಿಸಿ ಒಳಗ್ ಬನ್ನಿ. ರೀ, ಇವ್ರ ಎಂಟ್ರಿ ಮಾಡಿ ಮೇಲ್ ಕಳಿಸಿ. ಏನ್ ನಿಮ್ ಹೆಸರು? ಪ್ರದೀಪ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ಪ್ರದೀಪ. ಏನ್ ಸಮಸ್ಯೆ ನಿಮ್ಗೆ? ಅದು ಏನ್ ಹೇಳ್ರಿ, ಪರವಾಗಿಲ್ಲ, ಇಲ್ಲಿ ಯಾರು ಇಲ್ಲ. ಏನ್ ಹೇಳಿ? ಸುಮಾರು ವರ್ಷಗಳಿಂದ ಕೈ ಚೇಟ ಶುರುವಾಗ್ಬಿಟ್ಟಿದೆ ಸರ್. ಓ ಸರ್, ನಾನು ಇಷ್ಟರಲ್ಲೇ ಮದುವೆ ಆಗ್ತಾ ಇದ್ದೀನಿ, ಪರವಾಗಿಲ್ವಾ ಸರ್? ನನಗೆ ಮಕ್ಕಳಾಗ್ತಾವ ಸರ್? ನೋಡಿ, ಯುವಕರಲ್ಲಿ ಈ ವಿಷಯ ಕಾಮನ್. ಕನ್ನಡದಲ್ಲಿ ಹಸ್ತಮೈಥುನ ಅಂತಾರೆ, ಇಂಗ್ಲಿಷಲ್ಲಿ ಮಾಸ್ಟರ್ಬೇಷನ್ ಅಂತಾರೆ. ಆದ್ರೆ ಈ ಕಾಲದ ಮಕ್ಕಳು ಇದನ್ನ ಸೆಲ್ಫಿ ಅಂತಾನೂ ಕರೀತಾರೆ. ಇರ್ಲಿ, ಹೇಗೋ ಅದು ನಿಮಗೆ ಅಂಟ್ಕೊಂಡಿದೆ, ಅದರಿಂದ ನಿಮ್ಗೆ ಯಾವುದೇ ತರಹ ತೊಂದರೆನೂ ಇಲ್ಲ. ಆದ್ರೂ ನೀವು ಈ ಚಟ ಬಿಡೋಕೆ ಪ್ರಯತ್ನ ಮಾಡಿ. ಆಗ್ತಾ ಇಲ್ಲ ಡಾಕ್ಟ್ರೆ. ನೀವು ಮನ್ಸ್ ಮಾಡಿದ್ರೆ ಆಗತ್ತೆ, ಇಲ್ದಿದ್ರೆ ಇಲ್ಲ. ನಿಮಗೆ ಈ ಹವ್ಯಾಸ ಬಿಟ್ಟು ಬೇರೆ ಏನಾದ್ರೂ ಅಭ್ಯಾಸಗಳು ಅಂದ್ರೆ ಆಟ, ಓಟ, ನಾಟಕ, ಸಿನಿಮಾ, ಪೇಂಟಿಂಗ್, ಟ್ರಕ್ಕಿಂಗ್, ಈ ತರ ಯಾವ್ದಾದ್ರು ಒಳ್ಳೆ ಅಭ್ಯಾಸಗಳು? ಯಾವುದು ಇಲ್ಲ ಡಾಕ್ಟ್ರೆ. ಇವಳ? ಒಂದ್ ನಿಮಿಷ. ಹಲೋ. ಹಲೋ ಮದನ್, ಲೆಕ್ಚರರ್ ಬಂದಿಲ್ಲ. ನೆಕ್ಸ್ಟ್ ಪೀರಿಯಡ್ ತುಂಬ ಬೋರಿಂಗ್, ತಲೆ ಬೇರೆ ನೋಯ್ತಾ ಇದೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ನೀನು ಬೇಗ ಬಂದ್ಬಿಡು. ಇಲ್ಲ ನಿಶಾ, ನನ್ ಮುಂದೆ ಪೇಷಂಟ್ ಕೂತಿದ್ದಾರೆ, ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಅದು ಯಾರ ಫೋಟೋ ಡಾಕ್ಟ್ರೆ ಆ ಫೋನಲ್ಲಿರೋದು? ರೀ, ಅದೆಲ್ಲ ನಿಮಗೆ ಯಾಕ್ರಿ? ನೋಡಿ, ನೀವು ನಿಮ್ಮ ಈ ಅಭ್ಯಾಸನ ಮರೆಯೋದಕ್ಕೆ ಬೇರೆ ಯಾವ್ದಾದ್ರು ಒಳ್ಳೆ ಅಭ್ಯಾಸನ ಬೆಳೆಸ್ಕೊಳ್ಳಿ. ಆಟ, ಓಟ, ನಾಟಕ, ಸಿನಿಮಾ, ಟ್ರಕ್ಕಿಂಗು, ಜಾಗಿಂಗು, ಈ ತರದ ಆಕ್ಟಿವಿಟೀಸ್ ಕಡೆ ಗಮನ ಕೊಡಿ. ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರ್ ಅದೆಲ್ಲ ಸರಿ ಸರ್,
ನಿಮಗ್ ಫೋನ್ ಬಂದಿತ್ತಲ್ಲ ಹುಡುಗಿ ಯಾರು ಸರ್? ರೀ ಅದೆಲ್ಲ ನಿಮ್ಗೆ ಯಾಕ್ರಿ? ನಿಮ್ ಕೆಲ್ಸ ಆಯ್ತಲ್ಲ, ಪ್ಲೀಸ್ ಹೊಡಿ. ಅಲ್ಲ ಅದ್ಯಾರು ಹೇಳಿ ಡಾಕ್ಟ್ರೆ. ಯಾರಾದ್ರೆ ನಿಮ್ಗೇನ್ರಿ? ಅವಳು ನನ್ನ ಹುಡ್ಬಿ, ಅಂದ್ರೆ ನಾನು ಮದುವೆ ಆಗೋ ಹುಡುಗಿ. ಓಕೆನಾ? ಪ್ಲೀಸ್ ಹೊಡಿ. ಅದು ಹೇಗ್ ಸಾಧ್ಯ ಡಾಕ್ಟ್ರೆ? ಆ ಹುಡುಗಿ ನಮ್ಮನೆ ಪಕ್ಕದ ಮನೆಯವಳು. ನಮ್ಮೂರು ರಾಂಪುರ. ಅವಳು ಸತ್ತು 15 ದಿನ ಆಗಿದೆ. ಇಡೀ ಊರೇ ನೋಡಿದೆ. ಆದ್ರೆ ಪೋಸ್ಟ್ ಮಾರ್ಟಮ್ಗೆ ಹೆಣ ತಗೊಂಡೋಗುವಾಗ ಹೆಣನೇ ಕಾಣೆ ಆಗಿತ್ತು. ಅದ್ಯಾರೋ ಬೇರೆ ಇರ್ಬೇಕು ಬಿಡ್ರಿ, ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಷ್ಟೇ. ಇಲ್ಲ ಸಾರ್, ನಮ್ಮ ಅಪ್ನಾಣೆ ಆ ಫೋಟೋದಲ್ಲಿರೋ ಹುಡುಗಿನೇ ಸತ್ತಿರೋದು. ನಾನ್ ಕಣ್ಣಾರೆ ನೋಡಿದ್ದೀನಿ ಸರ್. ಹಲೋ ಸರ, ಪೇಷಂಟ್ ಬಂದಾರ, ಕಳಿಸ್ಲೇನ್ರಿ? ಪೇಷಂಟ್ ಇದ್ದಾರೆ ತಾನೇ, ಗೊತ್ತಿಲ್ವಾ ನಿಮ್ಗೆ? ಒಂದ್ ನಿಮಿಷ ಇರಿ. ನಾನ್ ಹೇಳೋದ್ ಕೇಳಿ ಸರ್, ಆ ಫೋಟೋದಲ್ಲಿರೋ ಹುಡುಗಿ ಸತ್ತೋಗಿದ್ದಾಳೆ ಸರ್. ಏ, ನಿನಗೆಲ್ಲ ಸರ್, ತಲೆಗೆ ನಾನು ಲೆಕ್ಕ ಕಣ್ಣಾರೆ ನೋಡಿದ್ದೀನಿ ಸರ್. ನಾನು ಸರ್ ನಮ್ಮಮ್ಮನಾಣೆ ನೋಡಿದ್ದೀನಿ ಸರ್. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನಿಮ್ಮ ಏಜು? ನನ್ನೇ ತಳ್ತೀರಾ? ತೋರಿಸ್ತೀನಿ. ಊರಿಗೆ ಹೋಗ್ತೀನಿ, ಏನಾಯ್ತು? ತೋರಿಸ್ತೀನಿ. ಆ ಫೋಟೋದಲ್ಲಿರೋ ಹುಡುಗಿನೇ ಸತ್ತಿರೋದು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಏನಾತ್ರಿ? ನಿಮ್ ಡಾಕ್ಟರ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಅಲ್ಲ, ನೋಡ್ತಾ ಇರಿ, ಏನಾಯ್ತಂತ? ನೋಡ್ತಾ ಇರಿ, ನೋಡ್ತಾ ಇರಿ. ಬಿಡಲ್ಲ. ನೀವು ರಾಮಾಪುರ ತಾನೆ? ನಮ್ದು ರಾಂಪುರ ಅಂತ ನಿಮ್ಗೆ ಯಾಕೆ ಗೊತ್ತು? ಕುತ್ಕೊಳ್ಳಿ ಸರ್, ನನ್ಗೆಲ್ಲ ಗೊತ್ತು. ಸರಿ. ಯಾಕಪ್ಪ, ಏನಾಯ್ತು? ಗಾಡಿ ಕೆಟ್ಟೋಯ್ತು ಸರ್. ಸರಿ, ಬೇಗ ನೋಡು. ಇಂಜಿನ್ ಕೆಟ್ಟಿದೆ ಸರ್. ಬೇಗ ರೆಡಿ ಮಾಡ್ರಿ. ಬೇಗ ಹೋಗ್ಬೇಕಾ? ತುಂಬಾ ಅರ್ಜೆಂಟಾ? ಬೇಗ ಹೋಗ್ಬೇಕಾ? ತುಂಬಾ ಅರ್ಜೆಂಟಾ? ಇರು, ಕಳಿಸ್ತೀನಿ. ಹೇಳ್ಬಿಟ್ಯಾ? ಎಲ್ಲ ಹೇಳ್ಬಿಟ್ಯಲ್ಲ? ಹೇಳ್ಬಿಟ್ಯಾ? ಇಲ್ಲ, ನಾನೇನು ಹೇಳಿಲ್ಲ. ಎಲ್ಲ ಹೇಳ್ಬಿಟ್ಯಲ್ಲ? ಇಲ್ಲ, ಹೇಳ್ಬಿಟ್ಯಾ? ಯಾಕೋ ಹೇಳ್ದೆ? ನಾನೇನು ಹೇಳಿಲ್ಲ. ಯಾಕೋ ಹೇಳ್ದೆ? ನಾನ್ ಹೇಳಿದ್ದೇನು ಯಾಕೋ ನಂಬಿಲ್ಲ. ಹೇಳ್ದೆ? ಇಲ್ಲ, ನಾನ್ ಬಿಟ್ಬಿಡು. ಯಾಕೋ ದಯವಿಟ್ಟು ಹೇಳ್ದೆ? ನನ್ ಬಿಟ್ಬಿಡು. ನಂದೇನು ತಪ್ಪಿಲ್ಲ. ಇಲ್ಲ, ನನ್ನ ತಪ್ಪೇನೂ ಇಲ್ಲ. ದಯವಿಟ್ಟು ನನ್ ಬಿಟ್ಬಿಡು. ಯಾಕೆ? ಬೇಡ ಬೇಡ ಬೇಡ, ನಂದೇನು ತಪ್ಪಿಲ್ಲ. ದಯವಿಟ್ಟು ನನ್ ಭಟ್ರೆ, ಬಂದೆ 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 ಬಂದೆ. ಭಟ್ರೆ, ಅಮ್ಮ, ಬೇಗ ಊಟ ಬಡಿಸಿ. ಊಟ ರೆಡಿ ಉಂಟು, ಆದ್ರೆ ಯಜಮಾನರು ಬರ್ಲಿ ಕಾಯುವ. ಬೇಡ, ನನಗೆ ಕಾಯೋದೆಲ್ಲ ಆಗಲ್ಲ. ನೀವು ಇಬ್ರು ಲಿವಿಂಗ್ ಟುಗೆದರ್ ಅಲ್ವಾ? ಅಂದ ಮೇಲೆ ಈಟಿಂಗ್ ಟುಗೆದರ್ ಆಗ್ಬೇಕಲ್ವೋ? ಹೀಗಾದ್ರೆ ಹೇಗೆ? ಹೆಚ್ಚು ಹಸಿವಾದ್ರೆ ಗೊತ್ತಲ್ಲ, ಮನುಷ್ಯರನ್ನೇ ತಿನ್ಬೇಕಾಗತ್ತೆ. ಬೇಡಿ ಬೇಡಿ ಬೇಡಿ. ಬೇಗ ಬಡಿಸಿ. ಬಂದೆ 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 ತಗೊಳ್ಳಿ. ಇನ್ನು ಆಯ್ತು ಇನ್ನು ಆಯ್ತು ಇನ್ನು ಆಯ್ತು. ಸಾರು ಬೇಗ. ಯಾಕೆ ಬಗ್ಗಿದ್ಯಾ? ಏನೋ ಒಂದು ವಸ್ತು ಬಿದ್ದೋಗಿತ್ತು, ಅದಕ್ಕೆ. ವಸ್ತು ಕಾಣಿಸ್ತಾ? ಇಲ್ಲ. ಏ ಜುಟ್ಟು, ಬಟ್ಟ ಎಲ್ಲ ಡೌನ್ ನನ್ನ ಹತ್ರ ಬೇಡ ಮಗ. ನಿನ್ಗಿನ್ನೂ ಮದ್ವೆ ಆಗಿಲ್ಲ. ಈ ವಯಸ್ಸಿನಲ್ಲಿ ಯಾರು ಹೆಣ್ಣು ಕೊಡುವುದಿಲ್ಲ. ಇದೆಲ್ಲ ಇವಾಗ ಬೇಕಾ?
ಆಂಜನೇಯ, ಎಂತ ಆಯ್ತು ಈ ಹೆಣ್ಣಿಗೆ? ಆಲ್ರೆಡಿ ಊಟ ಮಾಡ್ತಾ ಇದೆಯಾ? ಹಾ ಹೌದು, ತುಂಬಾ ಹಸ್ವಾಗ್ತಿತ್ತು, ಅದಕ್ಕೆ ಊಟ ಮಾಡ್ತಿದ್ದೀನಿ. ಓಕೆ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ. ಯಜಮಾನ್ ಇನ್ನು ಇನ್ನು ಆಗ್ತೀನಿ. ಬೇಗ ಹಾಕು. ಆಯ್ತು. ಬೇಗ ಹಾಕು. ಆಯ್ತಾಯ್ತಾಯ್ತು. ತಗೊಳ್ಳಿ. ಏನು ವಿಶೇಷ ಇವತ್ತು? ಎಲ್ಲ ನಾಮಾವಶೇಷ. ಏನ್ ಭಟ್ರೆ ಸ್ಪೆಷಲ್ಲು? ಎಲ್ಲ ಅದೇ. ರಾಯರೇ, ಈ ಮೇಡಮ್ ನಿಮಗೆ ಎಲ್ಲಿ ಸಿಕ್ಕಿದರು? ಊರಿನಲ್ಲ, ಇಲ್ಲ ಸ್ಮಶಾನದಲ್ಲ? ಪಾರ್ಕಲ್ಲಿ. ಯಾವ ಪಾರ್ಕಲ್ಲಿ? ಶವಗಳನ್ನು ಪಾರ್ಕ್ ಮಾಡುವಲ್ಲಿಯಾ? ಏನದು? ಏನಿಲ್ಲ. ಇಲ್ಲಿ ಸ್ವಲ್ಪ ಬಡಿಸ್ತೀರಾ? ಬಡಿಸ್ತೇನೆ ಬಡಿಸ್ತೇನೆ, ನನ್ನ ಕರ್ಮ. ಈ ಗೋಬಿ ಮಂಚೂರಿ ಉಂಟು. ಅಬ್ಬಾ, ಊಟ ಅಂತೂ ಅದ್ಭುತವಾಗಿತ್ತು ಭಟ್ರೆ. ಅಲ್ವೇ? ಆದ್ರೆ ಹ್ಮ್. ಇನ್ನೂ ಸ್ವಲ್ಪ ಅನ್ನ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಭಟ್ರೆ, ಇವತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂತ್ಕೊಂಡು ಊಟ ಮಾಡಿ. ಮಾಡ್ತೇನೆ, ಹಾ. ಊಟ ಮಾಡ್ತೇನೆ. ಹ? ಎಲ್ಲ ಖಾಲಿ. ಇವಳ ಮನೆ ಪಡ್ಚ ಅಲ್ಲ. ನನಗೆ ಉಪವಾಸದ ಅನುಭವ ಉಂಟು, ಆದ್ರೆ ಈ ನಮೂನೆ ಗಬಗಬನೆ ತಿನ್ನುವುದಾ? ಇವಳೇನು ಮನುಷ್ಯಳ ಇಲ್ಲ ದೆವ್ವವ? ಭಟ್ರೆ, ಬಂದ ಆಂಜನೇಯ ಆಂಜನೇಯ. ಡಾಕ್ಟ್ರೇ, ಈಗ್ಲಾದ್ರೂ ನನ್ನ ಮಾತು ಕೇಳಿ ಡಾಕ್ಟ್ರೇ. ಏನೇ ಆಯ್ತು ನಿನಗೆ? ಯಾಕೆ ನನ್ನ ತಲೆ ತಿಂತಾ ಇದೆಯಾ? ಡಾಕ್ಟ್ರೇ, ನಾನು ಬದುಕಿದ್ದಾಗ ನನ್ನ ಮಾತು ಕೇಳಲಿಲ್ಲ, ಈಗ ಸತ್ತು ಬಂದಿದ್ದೀನಿ. ಈಗ್ಲಾದ್ರೂ ನನ್ನ ಮಾತು ಕೇಳಿ ಡಾಕ್ಟ್ರೇ. ಪ್ಲೀಸ್ ಜಸ್ಟ್ ಅ ಸೆಕೆಂಡ್. ಹಲೋ ಹಲೋ ಹಲೋ, ಪ್ಲೀಸ್. ಐ ವಿಲ್ ಕಾಲ್ ಯು ಟುಮಾರೋ. ಓಕೆ 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 ಓಕೆ. ಗುಡ್ ನೈಟ್ ಗುಡ್ ನೈಟ್.
ನೋಡ್ತೀನಿ. ಯಾರು ನೀವು ಇಷ್ಟೊತ್ತಿನಲ್ಲಿ? ಹಲೋ ಮೇಡಮ್, ಯಾರು ನೀವು? ಅದಿರ್ಲಿ, ನೀನ್ ಯಾರು? ಅದು ನಾನು ಮದನ್ ಇದನಾ? ಕರಿತ್ಯ ಸ್ವಲ್ಪ. ಯಾಕೆ ಬಂದ್ರಿ? ಅದು 12 ಗಂಟೆ ರಾತ್ರಿನಲ್ಲಿ. ಅದೇ ಡಿಪ್ರೆಷನ್ಗೆ ಹೋದೆ. ಇರಕ್ಕಾಗ್ಲಿಲ್ಲ, ಅದಕ್ಕೆ ಬಂದೆ ನಾನು. ಸರಿ, ವೆಯ್ಟ್ ಮಾಡಿ, ಬಂದೆ. ಕೂತ್ಕೊಳ್ಳಿ. ಏಯ್, ಬರ್ತೀನಿ ಅಂತ ಹೇಳ್ಬಿಟ್ಟು ಟಿವಿ ನೋಡ್ತಾ ಕೂತಿದ್ಯಾ? ಇಲ್ಲ, ಅವಳಿದಾಳಲ್ಲ, ಅದಕ್ಕೆ. ಯಾರವಳು? ಇಲ್ಲಿ ಬೇಡ, ಬೇರೆ ಎಲ್ಲಾದ್ರೂ ದೂರ ಹೋಗೋಣ. ಎಲ್ಲಿಗೆ? ಎಲ್ಲಿಗಾದ್ರೂ ಸ್ವಲ್ಪ ದೂರ. ನಾನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಾವು ಯಾರ ಕಣ್ಗೂ ಬೀಳಲ್ಲ. ಸರಿ. ಬಾ, ಕೂತ್ಕೋ. ಕೂಗಾಡಲಿ, ಊರೇ ಹೋರಾಡಲಿ, ಇನ್ನೇ ನಿನಗೆ ಸಾಟಿಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ. ಈ ಮಧ್ಯರಾತ್ರಿಲಿ ಈ ಮನೆಗೆ, ಅದು ಕಾರಲ್ಲಿ? ಹಾ, ಎಲ್ಲೋ ಡಿಂಗು ಡ್ಯಾಂಗಿರ್ಬೇಕು. ಇಲ್ಲ, ಹೌದು, ಇಳಿ. ಏನಾಯ್ತು ನಿನ್ ಧ್ವನಿಗೆ? ಏನಿಲ್ಲ, ಬರ್ತು ತಣ್ಣೀರು ಕುಡಿದ್ನಲ್ಲ, ಅದಕ್ಕೆ. ಈಗೇನು ತೊಂದರೆ ಇಲ್ಲ. ಅಬ್ಬಾ, ಕನ್ಸಲ್ಲ.
ಹೌದು, ಅದು ಡಾಕ್ಟರ್ದೇ ಕಾರು ಅಂತ ನೀನು ಹೇಗೋ ಹೇಳ್ತೀಯಾ? ಅವ್ರದೇ ಸಾರ್. ಸುತ್ತಲಿ ಆ ಥರ ಕಾರು, ಆಮೇಲೆ ಅದ್ರ ಮೇಲಿರೋ ಕೆಂಪು ಮಾರ್ಕು ಅದೊಂದೇ ಕಾರ್ಗೆ ಸಾರ್. ನಾನು ತುಂಬ ಸಾರಿ ನೋಡಿದ್ದೀನಿ ಸಾರ್. ನಿಜ ಹೇಳ್ತಿದ್ದಿ ತಾನೆ? ನಮ್ಮ ಅಪ್ರಾಣಿಗೂ ಸಾರ್. ಡ್ರೈವರ್, ಡಾಕ್ಟರ್ ಮನೆ ಕಡೆ ತಿರುಗಿಸು ಜೀಪು. ಇದೇ ಏನೋ ಕಾರು? ಇದೇ ಕಾರು ಸಾರ್, ಇದೇ ಬಣ್ಣ ಸಾರ್, ಅದೇ ಕೆಂಪು ಮಾರ್ಕು. ಕರೆಕ್ಟ್ ತಾನೆ? ಹೌದು ಸರ್. ಮೂರ್ತಿ, ಸರ್. ಡಾಕ್ಟರ್ನ ಕರಿ. ಆಯ್ತು ಸರ್. ಯಾರಿದ್ದೀರಿ? ಮನೇಲಿ ಯಾರಿದ್ದೀರಾ? ವಾಯ್, ಇಲ್ಲಿ ದೆವ್ವದ ಹಾಗೆ ನಾನು ನಿಂತಿದ್ದೇನೆ. ಯಾರಿದ್ದೀರಿ ಅಂತ ಕೇಳ್ತಿರಲ್ಲ. ಏಕೆ ಪೊಲೀಸರು ನಮ್ಮ ಮನೆಗೆ ಬಂದದ್ದು? ಯಾರಿಗೆ ಹುಷಾರಿಲ್ಲ? ನಿಮ್ ಡಾಕ್ಟರ್ಗೆ ಹುಷಾರು ತಪ್ಪಿದೆ ಅಂತ ಕಾಣಿಸುತ್ತೆ. ಸ್ವಲ್ಪ ಕರಿತೀರಾ ಡಾಕ್ಟರ್ನ? ವಾಯ್, ನಿಮಗೆ ಮಂಡೆ ಸಮ ಉಂಟಾ? ನಮ್ಮ ಡಾಕ್ಟರ್ಗೆ ಹುಷಾರಿಲ್ಲ ಅಂತ ಹೇಳ್ತಿರಲ್ಲ, ಬಹುಶಃ ನಿಮಗೆ ತಲೆ ಕೆಟ್ಟಿರಬೇಕು. ತೆಗೆದು ಬಿಟ್ಟ ಅಂದ್ರೆ ಕರೀರಿ ಡಾಕ್ಟರ್ನ. ಯಾಕೆ ಕೋಪ ಮಾಡ್ಕೊಳ್ತೀರಿ? ಕರಿತೀನಿ ತಡ್ರಿ. ಅವರೇ ಬಂದ್ರಲ್ಲ. ಏನ್ ವಿಷಯ? ಸಾಹೇಬರು ಕರೀತಾ ಇದ್ದಾರೆ. ನನಗ? ಹೌದು, ಬನ್ನಿ. ಡಾಕ್ಟರ್ ಮದನ್. ಹಲೋ ಮದನ್, ನಿನ್ನೆ ರಾತ್ರಿ ಸುಮಾರು 12 ಗಂಟೆಯಲ್ಲಿ ನೀವು ಎಲ್ಲಿದ್ರಿ? ರಾತ್ರಿ 12 ಗಂಟೆಯಲ್ಲಿ ಮನೇಲಿ ಮಲಗಿದ್ದೆ. ಹರೀಶೋರ್? ಖಂಡಿತ. ಯಾಕೆ ಹೇಳ್ತಾ ಇದ್ದೀರಿ? ಹೌದು, ಅವ್ರು ಇಲ್ಲೇ ಇದ್ರು, ರೂಮಲ್ಲೇ ಮಲಗಿದ್ರು. ಹೌದು, ತಾವ್ಯಾರು? ಅವರು ನನ್ನ ಫ್ರೆಂಡು. PG ಹುಡುಕ್ತಿದ್ದಾರೆ. ಅದ್ ಸಿಗೋವರೆಗೆ ನಮ್ಮನೇಲೆ ಉಳಿತಾರೆ. ಓ ಹೌದು, ನೀವೇನೋ ರಾತ್ರಿ ಮನೇಲಿದ್ರಿ, ಆದರೆ ಕಾರ್ ಎಲ್ಲೋಗಿತ್ತು? ರಾತ್ರಿ ಎಲ್ಲೂ ಹೋಗಿರ್ಲಿಲ್ಲ ಸರ್, ಇಲ್ಲೇ ಇತ್ತು. ಹರೀಶೋರ್? ಹೌದು ಸರ್. ಓ ಲೋ ಬಾರ ಇಲ್ಲಿ. ಸರ್, ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ಅವ್ರ ಕಾರ್ ಎಲ್ಲೋ ಇತ್ತು? ಅದೇ ಸಾರ್, ಆ ಪಾಳ್ ಮನೇಲಿ ಸಾರ್. ಕರೆಕ್ಟ್ ತಾನೆ? ಹೌದು ಸಾರ್. ಬಾಳ್ ಮನೆಲ್ಲ ಏನದು ನಾನ್ಸೆನ್ಸ್? ಏನ್ ಹೇಳ್ತಿದ್ಯಾ ನೀನು? ಹೌದು ಸಾರ್, ಆ ಕಾರ್ ಇವ್ರದೇ ಸಾರ್, ನಾನೇ ನೋಡಿದ್ದು. ಏ ಹುಡ್ಗ, ಏನು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ರಾತ್ರಿ ನನ್ನ ಕಾರ್ ಎಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ಇತ್ತು. ಹೌದು ಸರ್, ಅವರಿಲ್ಲೇ ಟಿವಿ ನೋಡ್ತಾ ಕೂತ್ಕೊಂಡಿದ್ರು, ನಾನೇ ನೋಡಿದ್ದೀನಿ. ಆಗ ಸಮಯ 12:30 ಆಗಿರ್ಬೋದು. ಅದೇ ಆ ಹೊತ್ನಲ್ಲಿ ಅಥವಾ ಆಮೇಲೆ ನೀವೆಲ್ಲಾದ್ರೂ ಹೋಗಿದ್ರಾ? ವಾಟ್ ಡು ಯು ಮೀನ್? ಏನ್ ಕೇಳ್ತಿದ್ದೀರಾ ನೀವು? ಮನೇಲೇ ಇದ್ದೆ ಅಂತ ಹೇಳಿಲ್ವಾ? ಲೋ ಹೇಳೋ, ಯಾರಿದ್ರು ಕಾರಲ್ಲಿ? ಅದೇ ಅದೇ ಏನದೇ ಬಗಳು? ಯಾರ್ಯಾರಿದ್ರ ಕಾರಲ್ಲಿ? ಅದೇ ಸಾರ್, ಒಬ್ರು ಆಂಟಿ. ಅಲ್ದೆ ಇನ್ಯಾರಿದ್ರು? ಅದೇ ಸಾರ್, ಯಾರೂ ಇರಲಿಲ್ಲ ಸಾರ್. ಅದೇ ಬರ್ತು, ಬಾಗಿಲು ತೆಗೀತು, ಹಾಕೋತು, ಹೋಯ್ತು. ಲೋ ಕತ್ತೆ, ಸರಿಯಾಗಿ ಬಗಳು. ನಿಂತಾನೆ ಹೇಳಿದ್ದು ಸರಿಯಾಗಿ ಹೇಳು. ಯಾರಿದ್ರ ಕಾರಲ್ಲಿ? ಯಾರು ತಂದಿದ್ದ ಕಾರ್ನ? ನೀನೇ ತಾನು ನೋಡಿದ್ದು? ಹೌದು ಸಾರ್, ಅದನ್ನೇ ನೋಡಿದ್ದು. ಹೋಗುವಾಗ ಯಾರು ಇರಲಿಲ್ಲ ಸಾರ್. ಓ, ಈ ತರ ಸಾಕ್ಷಿ ಇಟ್ಕೊಂಡು ನಾನ್ ಕೇಸ್ ನಡೆಸ್ದಂಗೆ ನಡಿಯ. ಇನ್ಸ್ಪೆಕ್ಟರ್, ಯಾಕಿದನ್ನೆಲ್ಲ ನಂಬ್ತೀರಿ? ಡ್ರೈವರ್ ಇಲ್ಲದೆ ಕಾರು ಓಡಕ್ ಸಾಧ್ಯನಾ? ಸ್ವಲ್ಪ ಯೋಚಿಸಿ. ಲೋ ಹುಡ್ಗ, ನಡಿಯ. ಸರ್, ಅದೆಲ್ಲ ಸರಿ, ಏನಾಗಿದೆ ಅಂತ ಹೇಳಿ ಸರ್. ಓ ಸಾರಿ, ಶುಭ ಅನ್ನೋ ಹೆಂಗ್ಸು ಒಂದು ಮನೇಲಿ ನೇಣಾಕೊಂಡು ಸತ್ತಿದ್ದಾಳೆ. ಯಾರು? ಶುಭ ಅಂತ, ಈ ಊರ್ನವ್ರೆ. ಬರ್ತೀನಿ, ನಡಿಯ. ಮದನ್, ಬನ್ನಿ ಹೋಗೋಣ. ಸರ್, ಯಾಕೆ ಯೋಚನೆ ಮಾಡ್ತಿದ್ದೀರಾ ಸರ್? ಇಂಥ ಕೇಸ್ನ ಕೈಗೆ ತಗೊಂಡ್ರೆ ನಮ್ಮ ಕತೆ ಅಷ್ಟೇ ಸರ್. ಹೌದು ಕಣ್ರಿ. ಲೈ, ನಿನ್ನಂತ ಡಬ್ಬಾ ಕೇಸನ್ನು ನಂಬ್ಕೊಂಡು ನಾವು ಕಷ್ಟಪಡೋದಕ್ಕಿಂತ ಈ ಕೇಸನ್ನು ಡ್ರಾಪ್ ಮಾಡೋದೇ ಬೆಟ್ರು. ಅದೇ ಸರ್, ಬಿಸಾಕಿ ಸರ್ ಇವನ್ ಮೂಲೆಗೆ. ಡ್ರೈವರ್, ಜೀಪ್ ನಿಲ್ಸರ್. ಪೂಜಾರಿ,
ಎಸ್ ಸರ್. ಅವ್ನ ಕೆಳಗಡೆ ಇಳಿ ಸರ್. ಓಕೆ ಸರ್. ಏಯ್, ಇಳಿಯೋ, ಏಯ್, ಇಳಿಯೋ, 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 ಸರ್ ನನ್ನ ಮನೆವರೆಗೂ ಡ್ರಾಪ್ ಮಾಡಿ ಸರ್. ಥೂ ನಿನ್ ಮನೆಗೆ ಡ್ರಾಪ್ ಮಾಡ್ಬೇಕಾ? ಹಾ, ಸರ್. ಬಾ, ಅಲ್ಲೆಲ್ಲ ಆನೆಗಳಿರ್ತಾವ ನೋಡು, ಅಲ್ಲಿ ಬಿಟ್ಬಿಡ್ತೀನಿ ಬಾ. ಅಯ್ಯೋ ಬೇಡ ಸರ್, ಬೇಡ ಡ್ರೈವರ್ ನೀನ್ ಸರ್ 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 ಅಯ್ಯೋ ಅಮ್ಮ ಕಾಫಿ ರೆಡಿ. ಅಯ್ಯೋ ಯಾಕೆ ಭಟ್ರೆ ಹೆದ್ರದ್ರಾ? ಇಲ್ಲ, ಐ! ಆಗಲೇ ನಿಮ್ಮ ಮುಖ ಉತ್ತರಕ್ಕೆ ತಿರುಗಿತ್ತು, ಈಗ ದಕ್ಷಿಣಕ್ಕೆ ತಿರುಗಿತ್ತಲ್ಲ. ಎಲ್ಲೋ ನಿಮಗೆ ಭ್ರಮೆ. ಬನ್ನಿ, ಬೇಕಿದ್ರೆ ನನ್ನ ಕತ್ತಿರುಗಿಸಿ ನೋಡಿ. ಅಯ್ಯಯ್ಯೋ, ನನಗೆ ಅಗ್ನಿ ಪರೀಕ್ಷೆಯೇ ಬೇಡ, ನನಗೆ ನಿಮ್ಮ ಸಹವಾಸವೇ ಬೇಡ. ಓ ಭಟ್ರೆ, ನೀವು ನೋಡಿದಾಗ ನನ್ನ ಕತ್ತು ಹೀಗಿತ್ತಾ? ಆಂಜನೇಯ! ಅಯ್ಯಯ್ಯೋ ಅಯ್ಯಯ್ಯೋ ಮನೋಜೋ ಮಾರ್ತು ತುಲ್ಯ ಏನಾಯ್ತ್ರಿ? ಮನೋಜೋ ಮಾರ್ತು ಏನಾಯ್ತು ಅಂದೆ? ಮನೋಜೋ ಮಾರ್ತು ಏನಾಯ್ತು ಅಂದೆ? ರಾಯರೇ, ನನಗೊಂದು ಸಣ್ಣ ಸಂದೇಹ. ಹೇಳಿ. ನೀವು ಅಪಾರ್ಥ ಮಾಡಿಕೊಳ್ಳಬಾರದು. ಮಾಡ್ಕೊಳ್ಳಲ್ಲ, ಹೇಳಿ. ತಪ್ಪು ತಿಳಿಯಲಿಕ್ಕೆಲ್ಲ ತಾನೇ. ಇಲ್ಲ, ಹೇಳಿ. ಹೇಗೆ ಹೇಳುವುದು? ಈಗ ನೀವು ಕರೆತಂದಿದ್ದೀರಲ್ಲ, ಹಾ? ಆ ಹೆಣ್ಣು ಹಾ? ಮನುಷ್ಯಳ ಇಲ್ಲ ಬೊಬ್ಬಿರ್ಲಿ ದೆವ್ವ? ಏ! ಏನ್ರಿ ನಿಮ್ ತಲೆ ಹರಟೆ? ಹೋಗ್ರಿ. ಅಲ್ಲ ರಾಯರೇ, ನಾನು ಎಂತ ಹೇಳ್ತೀನಿ? ಆಂಜನೇಯ ಆಂಜನೇಯ ಆಂಜನೇಯ, ರಾಮ ರಾಮ. ಡಾಕ್ಟ್ರೇ, ಈಗಲಾದರೂ ನನ್ನ ಮಾತನ್ನ ನಂಬಿ ಡಾಕ್ಟ್ರೇ. ಮೋಸ ಮಾಡೋಕ್ ಸಾಧ್ಯನೇ ಇಲ್ಲ. ಅದ್ ಸರಿ, ಈ ರಾಮಾಪುರ ಯಾವುದು? ಹೋಗ್ಬರದೆ ಒಳ್ಳೇದು. ಭಟ್ರೆ 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 ಓ ಯಜಮಾನ್ರು. ಭಟ್ರೆ, ರಾಮಾಪುರ ಅಂದ್ರೆ ಅದೇ ಅಬ್ಬಿಗುಡ್ಡದ ಮೇಲೆ ಬರುತ್ತಲ್ಲ, ಅದೇ ತಾನೇ? ಹೌದು. ಈ ಸರಿ ರಾತ್ರಿಲಿ ಯಾಕೆ ಕೇಳಿದ್ರಿ ಯಜಮಾನ್ರೆ?
ನನಗೆ ಆ ಹೆಣ್ಣಿನ ಮೇಲೆ ಸಂದೇಹ. ಈ ಮುಂಡಕ್ಕೆ ರುಂಡವೇ ಇಲ್ಲ. ಏನ್ ಭಟ್ರೆ ನನ್ ನೋಡಕ್ ಬಂದ್ರ? ಇಲ್ಲ ಇಲ್ಲ ಏನಿಲ್ಲ ಆಂಜನೇಯ. ಮೆತ್ತಕ್ ಹೋಗಿ ಭಟ್ರೆ, ಬಿದ್ಬಿಟ್ಟಿರಾ.
ರಾತ್ರಿಯಲ್ಲಿ ತಂಗಾಳಿಯಲ್ಲಿ ನಿನ್ನಯ ನೆನಪಲ್ಲಿ ತೇಲುತ್ತಾ ಬಂದೆ ನಿನ್ನನ್ನು ಸೇರಿ ಕಾತುರತವ ಕದಲಿ ನಿನ್ನ ಪ್ರೀತಿ ನಾ ಮರೆಯೇ ನಲ್ಲ ನಿನ್ನ ಬಿಡೆನು ಹೇಗಿದ್ದೀರಾ ಮದನ್? ನನ್ನ ಹೆಸರು ನಿಂಗೆ ಹೆಂಗ್ ಗೊತ್ತಾಯ್ತು? ಹೇಳ್ತೀನಿ, ಬಾಗಿಲು ತೆಗೀರಿ. ನೀನು ಆ ತಾಂಡದಲ್ಲಿದ್ದ ಕಮಲಿ? ಹೌದು, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೆ. ನೀನ್ ಪ್ರೀತಿಸ್ತಿದ್ದೆ ನಿಜ, ಆದ್ರೆ ನಾನು ಅದಕ್ಕೆ ಉತ್ತರನೂ ಕೊಟ್ಟಿದ್ದೆ. ನಾನು ನಿಮ್ಮನ್ನ ಈಗಲೂ ಪ್ರೀತಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ, ನೀನ್ ಸತ್ತು? ಹೌದು, ನಾನು ಸತ್ತಿದ್ದೀನಿ. ನೀನು ಇಷ್ಟರಲ್ಲೇ ಸಾಯ್ತ್ಯಾ? ಇವನು ಸುಲಭವಾಗಿ ಸಾಯೋ ಗಂಡಸಲ್ಲ, ಚೆನ್ನಾಗಿ ಬದುಕೋ ಗಂಡಸು. ಮೈಂಡ್ ಇಟ್. ನೀನು ಬದುಕ್ಬೇಕಾ? ನೀನೇನು ಬ್ರಹ್ಮನೋ ಇಲ್ಲ ಯಮನೋ? ಅದ್ ಸರಿ, ನೀನು ಸತ್ತ ಕಮಲಿ? ಹೌದು, ನಾನು ಕರ್ಕೊಂಡು ಹೋಗೋ ಜಾಗಕ್ಕೆ ಬಂದ್ರೆ ನೀನ್ ಬದುಕ್ತೀಯಾ? ನನ್ನ ಮಾತು ಕೇಳಿದ್ರೆ ಮಾತ್ರ ನೀನ್ ಬದುಕ್ತೀಯಾ? ನೀನ್ ಕರೆದ್ರೆ ಬಂದ್ಬಿಡ್ಬೇಕಾ? ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೀನು ನಾನು ಕರ್ದಲ್ಲಿಗೆ ಬರಲಿಲ್ಲ ಅಂದ್ರೆ ಇಷ್ಟರಲ್ಲೇ ಸಾಯ್ತೀಯಾ? ಸಾಯ್ಬೇಕಾ ಇಲ್ಲ ಬದುಕಬೇಕಾ? ಅದಕ್ಕೆ ನಡಿ. ಸರಿ, ಅದೆಲ್ಲಿಗೆ ನಡಿ. ಸ್ವಲ್ಪ ದೂರ. ಇಲ್ಲಿಂದ ಕಾರ್ ಹೋಗೋಕ್ಕೆ ದಾರಿ ಇಲ್ಲ, ಕಾಲ್ ದಾರಿಲೇ ಹೋಗಬೇಕು. ಬನ್ನಿ. ಇನ್ನು ಸ್ವಲ್ಪ ದೂರ ಇದೆ. ನೀವು ಬದುಕಬೇಕು ಅಂದರೆ ಬರಲೇಬೇಕು. ಬನ್ನಿ ಹೋಗೋಣ.
ಬದುಕು ಅಥವಾ ಸಾವಿಗೆ ಇವರೇ ಉತ್ತರ. ಅದ್ಭುತ ಗುರುಗಳೇ. ಓ ಮದನ್, ವಿಮಿಲಿ, ಬನ್ನಿ. ಯಾಕೆ ಮದನ್, ಆಶ್ಚರ್ಯ ಆಯ್ತಾ? ಇವಳು ಕಮಲಿ ತಂಗಿ ವಿಮಲಿ, ಇವಳು ಅವಳು ಇಬ್ಬರು ಅವಳಿ ಜವಳಿ. ಇವಳು ವಿಮಲಿ, ಹಾಗಾದ್ರೆ ಕಮಲಿ ಆ ತಾಂಡದಲ್ಲಿ. ಹಲೋ, ಏನು ನಿಮ್ಮ ಹೆಸರು? ನನ್ನ ಹೆಸರು ಕಮಲಿ. ವಾವ್, ಎಂತ ಹೆಸರು! ಕೆಸರಿನ ಕಮಲ. ಕೆನೆ ಮೊಸರು ಥರ ಇದ್ದಾಳೆ ಕಣ್ರ. ಏಯ್ ಹುಷಾರ್, ಇದು ನಮ್ಮ ಹಳ್ಳಿ, ನಿಮ್ಮೂರಲ್ಲ. ಕಬ್ಬಿಗೆ ಕೂತ್ಕೊಳ್ಳಿ. ಏನ್ ನಿಮ್ ಸಮಸ್ಯೆ? ಸಮಸ್ಯೆ ಏನಿಲ್ಲ. ನಿಮ್ಮ ಹೆಸರೇನು? ಮದನ್, ಡಾಕ್ಟರ್ ಮದನ್. ಓ ಮದನ್, ಡಾಕ್ಟರ್ ಮದನ್. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ಹಲೋ, ಏನ್ ನಿಮ್ ಸಮಸ್ಯೆ? ಸಮಸ್ಯೆ ಏನೂ ಇಲ್ಲ. ಓಕೆ, ಬಾಯ್. ಅಯ್ಯೋ, ಯಾಕೆ ಹೆಂಗಸ್ರ ತರ ನಾಚ್ಕೋತೀರಾ? ನೀವು ಗಂಡ್ಸು ತಾನೇ? ಹಂಗಿರ್ಬೇಕು ಗಂಡ್ಸಂದ್ರೆ. ಸಕ್ಕತ್ತಾಗಿದ್ದೀರಾ. ನಂದಲ್ಲ ಹಾಕೊಂಡು ಹೆಂಗಿದ ನೋಡು. ಎಲ್ಲಿ ಮಗ? ಹಾಲು ಕುಡಿಯೋ ಮಗು ಇದ್ದಂಗೆ ನೋಡೋದ. ಊಟನೇ ಬಂದಿಲ್ಲ. ಊಟ ಎಲ್ಲೋ? ಯಾಕೆ ಲೇಟು? ಏನಿಲ್ಲ, ಇದು ನಿಮಗೆ. ಸಾಂಬಾರು ಚೆನ್ನಾಗಿದೆ, ಸಾಂಬಾರು ಮಾಡಿದ ಹುಡುಗಿನ ಚೆನ್ನಾಗಿದ್ದಾಳೆ. ರೀ ಮದನ್. ಏನ್ ಹೇಳಿ? ಏನ್ರಿ, ಅವ್ರು 3 ಜನ ನೋಡಿದ್ರೆ ಜೋಲ್ ಸುರಿಸ್ತಿರ್ತಾರೆ, ನೀವು ನೋಡಿದ್ರೆ ಹಿಂಗೆ. ನಾವು ಹಂಗೆ ಸುತ್ತಿ ಬಳಸಿ ಯಾಕೆ? ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು ಅಷ್ಟೇ.
ಅವನು ನಿನ್ನ ಮದುವೆ ಮಾಡ್ಕೋಬೇಕಾ? ಅವನು ಡಾಕ್ಟ್ರು, ನೀನು? ಏಯ್ ಏನೀಗ? ಅವನು ಗಂಡ್ಸು, ನಾನ್ ಹೆಂಗ್ಸು. ನಾನ್ ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ. ಹೌದಾ? ಅಂದ್ರೆ ಅವನು ಸಕ್ಕದ ಶ್ರೀಮಂತ. ಏ ಹುಡುಗಿ, ಏನ್ ಕನ್ಸ್ ಕಾಣ್ತಾ ಇದೆಯಾ? ಹೌದು, ಕನ್ಸು. ಆದ್ರೆ ನನಸಾಗತ್ತೆ ಗೊತ್ತಾ? ನಾನು ಮಹಾ ಹಠಮಾರಿ. ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ. ಸರಿ, ಏನ್ ಓದಿದ್ಯಾ? ನಾನು ಕಾಲೇಜ್ ಮೆಟ್ಲು ಹತ್ತಿದ್ದೀನಿ, ಯು ನೋ. ಕಾಲೇಜ್ ಮೆಟ್ಲಂತೆ. ಹೋಗ್ ಮಲಕೊಡ್ರು. ಆಯ್ತು ಸರಿ ಬಿಡಪ್ಪ, ನಡಿರೋ. ನೋಡು ಹುಡುಗಿ, ನನ್ನ ಹೆಸರು ಕಮಲಿ. ಸರಿ ಕಮ್ಲಿ, ನೋಡು, ನನಗೆ ಸುತ್ತಿ ಬಳಸಿ ಮಾತಾಡಕ್ ಇಷ್ಟ ಇಲ್ಲ. ನನಗೆ ನಿನಗಿಂತ ಹೆಚ್ಚು ಓದಿರೋ ವೆಲ್ ಸೆಟಲ್ಡ್ ಫ್ಯಾಮಿಲಿ ಹುಡುಗಿ ಬೇಕು. ಆ ಥರದ ಹುಡುಗಿಯಿಂದ ನಾನು ಹುಡುಕ್ತಾ ಇದ್ದೀನಿ, ಓಕೆನಾ? ಆದ್ರೆ ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನಾನು ನಿನ್ನನ್ನು ಇಷ್ಟಪಡ್ತಾ ಇಲ್ವಲ್ಲ. ನಾನ್ ಮನ್ಸ್ ಮಾಡಿದ್ಮೇಲೆ ಮುಗೀತು. ಈ ಜನ್ಮದಲ್ಲಿ ಮದ್ವೆ ಅಂತ ಆದ್ರೆ ಅದು ನಿಮ್ಮನ್ನೇ, ಇಲ್ಲಾಂದ್ರೆ ಈ ಜನ್ಮದಲ್ಲಿ ನನ್ ಮದ್ವೆನೇ ಆಗಲ್ಲ. ಅವರಲ್ಲಿ ಮದನ್, ಯಾಕೆ? ಅವ್ರಿಗೆ ಮೀನ್ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಸ್ಪೆಷಲ್ ಆಗಿ ಮಾಡಿ ತಗೊಂಬಂದಿದ್ದೀನಿ. ಓ ಹಂಗ? ಅವರು ಒಳಗಿದ್ದಾರೆ. ನೀ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಂದೆ. ನೀನು ಡ್ಯಾನ್ಸ್ ಮಾಡೋವರೆಗೂ ಅವ್ರು ಹೊರಗೆ ಬರಲ್ಲ. ಅದ್ಯಾಕೆ ನಾಚ್ಕೊಂತಿದ್ಯಾ? ಕುತ್ಕೋ ಕುತ್ಕೋ ಇರ್ಲಿ. ಹಂಗಂತ ಯಾವಾಗ ಹೇಳಿದ್ರು? ಅಯ್ಯೋ, ಯಾವಾಗ್ಲೂ ಹೇಳ್ತಿರ್ತಾರೆ. ಬೀರ್ ಕುಡಿತೀಯಾ? ಇಲ್ಲಪ್ಪ, ನನಗೆ ಅದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೋಬೇಕು. ಮದನ್ ಅಂದ್ರೆ ಇಷ್ಟ ತಾನೇ? ಯಾಕಂದ್ರೆ ಮದನ್ಗೆ ಮಾಡರ್ನ್ ಹುಡುಗಿರಂದ್ರೆ ತುಂಬಾ ಇಷ್ಟ. ನೀನು ಈ ಅಭ್ಯಾಸ ಎಲ್ಲ ಶುರು ಮಾಡ್ಕೋ. ಪರವಾಗಿಲ್ಲ, ತಗೋ 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 ತಗೋ, ಏನಾಗೋದಿಲ್ಲ, ತಗೋ. ಪರವಾಗಿಲ್ಲ, ತಗೋ ತಗೋ. ತಗೋ. ಕುಡಿ. ಮದನ್ಗೆ ಮಾಡ್ರನ್ ಹುಡುಗಿ ಅಂದ್ರೆ ಇಷ್ಟ. ಏನ್ ಮಾಡ್ಲಿ? ಕುಡಿಲೋ ಬೇಡ್ವೋ? ಇಲ್ಲ, ಮದನನ್ನ ನಾನು ಮದುವೆ ಆಗ್ಲೇಬೇಕು. ಕುಡಿತೀನಿ ಕುಡಿತೀನಿ. ಕುಡಿ 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 ಕುಡಿ, ಏನಾಗಲ್ಲ. ಏನೂ ಆಗೋದಿಲ್ಲ. ಪರವಾಗಿಲ್ಲ, ಕುಡಿ ಕುಡಿ. ಮದನ್ಗೆ ಇದೆಲ್ಲ ಇಷ್ಟ ಆಗುತ್ತಾ? ಹೌದು, ಮದನ್ಗೆ ಇದೆಲ್ಲ ತುಂಬಾ ಇಷ್ಟ. ಅವನೇ ಮದುವೆ ಆಗ್ಬೇಕಂದ್ರೆ ನಮ್ಮ ಎದುರಿಗೆ ಡ್ಯಾನ್ಸ್ ಮಾಡಬೇಕು. ಹೌದಾ? ಅವನು ಡಾನ್ಸ್ ಮಾಡಿದ್ರೆ ಒಪ್ಕೋತಾನ? ಒಪ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿಸಿ ಒಪ್ಪಿಸ್ತೀವಿ. ಏನ್ರಪ್ಪ? ಖಂಡಿತ. ಡನ್. ಎಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿ ನೋಡೋಣ. ಹೌದಾ? ಮ್ಯೂಸಿಕ್ ಪ್ಲೀಸ್, ಮ್ಯೂಸಿಕ್ ಪ್ಲೀಸ್. ನಿನಗಿಲ್ದಿರೋ ಮ್ಯೂಸಿಕಾ? ಹಾ, ಸಾಂಗ್ ಆಗಲಿ.
ಬಿಡ್ರೋ ಪಾಪಿಗಳ ಮದನ್ ಬಿಡ್ರೋ 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 ಮದನ್ ಸತ್ತೋಗಿದ್ದಲ್ ಕಣ ಬಂದ್ರು. ಹಲೋ, ಸತ್ಯ ಹೋದ್ಲಲ್ಲ. ಅದು ಮದನಕ್ಕೆ ಮತ್ತು ಊರಿನವ್ರಿಗೂ ಗೊತ್ತಾಂದ್ರೆ ಮದನಿಗೆ ಬಿಡ್ರೆ ಹೇಳ್ಕೋಬೋದು. ಊರವ್ರಿಗೆ ಗೊತ್ತಾರ ನಮ್ಮನ್ನು ಸಾಯಿಸೇ ಬಿಡ್ತಾರೋ. ಫಸ್ಟಿಂದ ಜಾಗ ಕಮ್ಮಿ ನಡೀರೋ ಬಂದ್ರು. ಗುರುಗಳೇ ಇಲ್ಲಿಗೆ ಯಾಕೆ ಬಂದೆ? ಗುರುಗಳೇ, ನಂಗೆ ತುಂಬ ಅನ್ಯಾಯ ಆಗಿದೆ. ನೀವೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಏನದು ಅನ್ಯಾಯ? ನಮ್ಮೂರಿಗೆ ಮೆಡಿಕಲ್ ಕ್ಯಾಂಪ್ಗೆ ಅಂತ ಬಂದ 3 ಜನ ಡಾಕ್ಟ್ರುಗಳು ನನ್ನ ರೇಪ್ ಮಾಡಿ ಕೊಲೆ ಮಾಡಿಬಿಟ್ರು. ನಾನು ಡಾಕ್ಟರ್ ಮದನ್ ಅನ್ನೋರ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಆದರೆ ಅವನು ನನ್ನವನಾಗಲಿಲ್ಲ. ಅಷ್ಟರಲ್ಲೇ ನಾನು ಓ, ನೀನೀಗ ತ್ರಿಶಂಕು ಸ್ಥಿತಿಲಿರೋ ಆತ್ಮ. ಗುರುಗಳೇ, ನನಗೆ ಸೇಡಿಗಿಂತ ಪ್ರೀತಿ ಬೇಕು. ಅದೇ ನನಗೆ ಮುಖ್ಯ. ಅರ್ಥ ಆಗಲಿಲ್ಲ. ಗುರುಗಳೇ, ನನಗೆ ನನ್ನ ಪ್ರೇಮಿ ಜೊತೆ ಇರಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ನೀವು ಶಕ್ತಿ ಉಳ್ಳವರು. ನಿಮ್ಮ ಶಕ್ತಿ ಉಪಯೋಗಿಸಿ ನನಗೆ ಸಹಾಯ ಮಾಡಿ ಗುರುಗಳೇ. ಸಾಧ್ಯನೇ ಇಲ್ಲ. ಗುರುಗಳೇ, ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಗುರುಗಳೇ. ನಿಜ ಜೀವನದಲ್ಲಂತೂ ನಾನು ಆಸೆ ಪಟ್ಟಿದ್ದು ಆಗಲಿಲ್ಲ. ಈಗಲಾದರೂ ಕಡೆ ಪಕ್ಷ 30 ದಿನ ಆದರೂ ಡಾಕ್ಟರ್ ಮದನ್ ಜೊತೆ ಸಂಸಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಗುರುಗಳೇ. ಅತೃಪ್ತ ಆತ್ಮ ನೀನು. ನಿನ್ನ ಆಸೆ ಪೂರೈಸೋವರೆಗೂ ನಿನಗೆ ಬಿಡುಗಡೆ ಇಲ್ಲ. ಆಯಿತು, ನೀನು ನಿನ್ನ ಪ್ರೇಮಿ ಹತ್ರ ಹೋಗು, ನಿನ್ನ ಆಸೆ ತೀರಿಸ್ಕೊ. ಅದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ. ಹೇಳಿ, ಬೇಗ ಹೇಳಿ ಗುರುಗಳೇ. ಹಾಗೆಲ್ಲ ಅವಸರ ಸರಿಯಲ್ಲ, ಇರು. ಈಗ ತಾನೇ ನಿಂದೇ ವಯಸ್ಸಿನ ಒಂದು ಹೆಣ್ಣು ರಾಮಾಪುರದಲ್ಲಿ ಸತ್ತಿದ್ದಾಳೆ. ನೀನು ಹೋಗಿ ಅವಳ ದೇಹ ಸೇರ್ಕೊ. ಆಗ ಮತ್ತೆ ನಿನಗೆ ಮಾನವ ದೇಹ ಸಿಗುತ್ತೆ. ನಿನ್ನ ಆಸೆ ತೀರಿಸ್ಕೊ. ಆಮೇಲೆ ನಿನಗೆ ಬಿಡುಗಡೆ. ಆಗ ನಿನ್ನ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ. ಹಾಂ, 1 ನಿಮಿಷ. ಒಂದು ಮಾತು ನೆನಪಿಡು, ಯಾರಿಗೂ ನೀನು ತೊಂದರೆ ಕೊಡಬಾರ್ದು. ಯಾರ ಜೀವಕ್ಕೂ ನೀನು ಹಾನಿ ಮಾಡಬಾರ್ದು. ನಿನ್ನ ಆಸೆ ತೀರಿದ ಕೂಡಲೇ ನೀನು ಹೊರಟೋಗ್ಬೇಕು. ಒಂದು ಕ್ಷಣ ಕೂಡ ನೀನು ಉಳಿಬಾರ್ದು. ಕಮಲಿ ಪ್ರೀತಿನ ನೀನು ನಿರಾಕರಿಸಿದ್ದೇ ಇಷ್ಟಕ್ಕೆಲ್ಲ ಕಾರಣ ಆಯಿತು. ನಿನಗೂ ಶಿಕ್ಷೆ ಆಗಬೇಕು ಅಂತ ಅನ್ಸಲ್ವಾ? ಗುರುಗಳೇ, ಅವನಿಗೆ ಯಾಕೆ
ಶಿಕ್ಷೆ ಅವನನ್ನ ನಾನೀಗ್ಲೇ ಮದ್ವೆ ಮಾಡ್ಕೋತೀನಿ. ಅದು ಸಾಧ್ಯವಿಲ್ಲ. ನೀನು ಆತ್ಮ, ಅವನು ದೇಹ. ಹಾ, ಹಾಗಾದ್ರೆ ಅವನಿಗೀಗ್ಲೇ ಶಿಕ್ಷೆ ಕೊಡಿ. ಅವನು ಆತ್ಮ ಆದ್ರೆ ನಾವಿಬ್ರು ಮದ್ವೆ ಮಾಡ್ಕೋಬಹುದು. ಇಲ್ಲ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಒಂದು ನನ್ನ ಸ್ಥಾನಮಾನಕ್ಕೆ ತಕ್ಕಂಗೆ ಸರಿಯಾದ ಜೋಡಿ ಆಗ್ತಿರ್ಲಿಲ್ಲ, ಇನ್ನೊಂದು ದಿಢೀರ್ ಪ್ರೀತಿಯಲ್ಲಿ ನನಗೆ ನಂಬಿಕೆ ಇರಲಿಲ್ಲ. ಏನಂದ್ರಿ? ದಿಢೀರ್ ಪ್ರೀತಿಲಿ ನಂಬಿಕೆ ಇಲ್ವಾ? ಹಾಗಿದ್ರೆ ಸ್ಥಾನಮಾನ ಅಂದ್ರಿ ಅಲ್ವಾ? ಇವ್ರದೆಂತ ಸ್ಥಾನಮಾನ ಗೊತ್ತಾ ಗುರುಗಳೇ? ಇವರೊಬ್ಬ ವೈದ್ಯರಾಗಿ ಬಂದ ರೋಗಿಗಳನ್ನ ತನ್ನ ತೀಟೆ ತೀರ್ಸಕ್ಕೆ ಉಪಯೋಗಿಸ್ಕೋತಾರೆ ಅಂತ ಇವ್ರ ಕೆಲ್ಸಗಾರರು ಹೇಳೋದನ್ನ ನಾನ್ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಇವ್ರಿಗೆ ಶಿಕ್ಷೆ ಕೊಡಿ. ಆಗಾದ್ರೂ ನಾನ್ ಇವ್ರನ್ನ. ಏನು ಇದೆಲ್ಲ ನಿಜವಾ? ನೀನೊಬ್ಬ ವೈದ್ಯನಾಗಿ ನಿನ್ನ ರೋಗಿಗಳ ಕಾಯಿಲೆ, ನೋವು ಇದನ್ನೆಲ್ಲ ಪರಿಹಾರ ಮಾಡದೆ ಅವ್ರನ್ನೆಲ್ಲ ನಿನ್ನ ಅವಶ್ಯಕತೆಗೆ ತಕ್ಕಂತೆ ಉಪಯೋಗಿಸ್ತೀಯ ಅಂದ್ರೆ ನೀನೊಬ್ಬ ಸಭ್ಯ ವೈದ್ಯನಲ್ಲ, ನೀನೊಬ್ಬ ಕಾಮಿ ವೈದ್ಯ. ಇಡೀ ಜಗತ್ತಿನ ವೈದ್ಯರ ಗುಂಪಿನ ಮರ್ಯಾದೆ ತೆಗೆದು ಅವ್ರಿಗೆಲ್ಲ ಕೆಟ್ಟ ಕಳಂಕ ತರ್ತಾ ಇದೀಯಾ. ಇಲ್ಲ, ನಾನು ಯಾವತ್ತು ವೈದ್ಯ ವೃತ್ತಿಗೆ ಕಳಂಕ ತರೋಂಥ ಕೆಲಸ ಮಾಡಿಲ್ಲ, ಇನ್ ಮುಂದೆ ಮಾಡೋದೂ ಇಲ್ಲ. ಇವಳು ಹೇಳ್ತಿರೋದೆಲ್ಲ ಸುಳ್ಳು. ಇಲ್ಲ, ನಿಜ. ಇವ್ರು ಮಾಧುರಿ ಅನ್ನೋರನ್ನ ತಮ್ಮ ರೂಮಲ್ಲಿ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಪ್ಲೀಸ್ ಕೋಆಪರೇಟ್. ಇದಕ್ಕೆ ಸೆನ್ಸೇಷನ್ ಟ್ರೀಟ್ಮೆಂಟ್ ಅಂತಾರೆ. ಓ, ಅದು ಹ್ಯೂಮನ್ ಸೆನ್ಸೇಷನ್ ವಿಧಾನ, ಗಂಡು ಹೆಣ್ಣಿನ ಸ್ಪರ್ಶ ಸುಖಕ್ಕೆ ಕಾರಣ. ಆ ಚಿಕಿತ್ಸೆ ವಿಧಾನನ ಅವ್ರಿಗೆ ಹೇಳ್ಕೊಟ್ಟೆ ಅಷ್ಟೇ. ಇಲ್ಲ, ಸುಳ್ಳು. ಅದನ್ನ ಇವ್ರು ರಿಸೆಪ್ಷನಿಸ್ಟ್ ಮಳಗಿ ನೋಡಿದ್ದಾರೆ. ಇಲ್ಲ, ನನ್ನ ರಿಸೆಪ್ಷನಿಸ್ಟ್ಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕೆಟ್ಟದಾಗಿ ಏನೇನೋ ಸೃಷ್ಟಿ ಮಾಡ್ಕೋತಾ ಇರ್ತಾಳೆ. ಅದು ಒಂದು ಕಾಯಿಲೆನೇ. ಅದರ ಹೆಸರು ಸೆಕ್ಷುಯಲ್ ಅಬ್ಡಕ್ಷನ್, ಕಾಮದ ಕಲ್ಪನೆಯ ಚಟ. ಓ, ಹಾಗಾದ್ರೆ ಆ ಶುಭಾಂಟಿ ಮನೆಗೆ ಹೋಗಿದ್ದು ಇದೆಲ್ಲ ನಿಜವಾ? ನಿಜ, ನಾನು ಅವ್ರ ಮನೆಗೆ ಹೋಗಿದ್ದು ನಿಜ. ಆದರೆ ನನ್ನ ಆಂಟಿಗೆ ಅವ್ರ ಗಂಡನ ಅಗಲಿಕೆಯನ್ನು ಮರೆಯೋಕ್ಕೆ ಪ್ರಯತ್ನ ಪಡಿ ಅಂತ ಸಲಹೆ ಕೊಟ್ಟು ಬಂದೆ. ಒಬ್ಬರೇ 3 ವರ್ಷದಿಂದ ಒಂಟಿಯಾಗಿರೋದಂದ್ರೆ ಈಗೆಲ್ಲ ಆಗತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋದು. ಅದ್ ಸಾಧ್ಯ ಇಲ್ಲ ಕಣೋ. ಆಂಟಿ, ಲಾಸ್ಟ್ ಇಯರ್ ದುಬೈಯಲ್ಲಿ ಅವ್ರ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಸುಳ್ಳು. ಹಾಗಿದ್ರೆ ಅವ್ರು ಮತ್ತೆ ಸರಿ ರಾತ್ರಿ ನಿನ್ನ ಹತ್ರ ಯಾಕೆ ಬಂದಿದ್ರು? ಯಾಕಂದ್ರೆ ಅವ್ರು ತುಂಬಾ ಡಿಪ್ರೆಷನ್ ಒಳಗಾಗಿದ್ರು. ಹಾಗಾಗಿ ನಾನು ಯಾವುದಾದ್ರೂ ಅನಾಥಾಶ್ರಮ, ವೃದ್ಧಾಶ್ರಮದಲ್ಲಿ 1-2 ಗಂಟೆ ಸಮಯ ಟೈಮ್ ಸ್ಪೆಂಡ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದೆ. ಅದಕ್ಕೆ ಅಂತ ಸ್ವಲ್ಪ ಫೋನ್ ನಂಬರ್ ತರ್ತೀನಿ ಅಂತ ಹೋದೆ. ವಾಪಸ್ ಬಂದು ನೋಡಿದಾಗ ಅವರಲ್ಲಿ ಇರಲಿಲ್ಲ. ಆಮೇಲೆ ಅವರು ಯಾವುದೋ ಮನೇಲಿ ನೇಣು ಹಾಕೊಂಡ್ರು ಅಂತ ಪೊಲೀಸವ್ರ ಮೂಲಕ ನನಗೆ ತಿಳಿತು. ಇದಕ್ಕೂ ಇವರೇ ಕಾರಣ. ಗುರುಗಳೇ, ಇವ್ರಿಗೆ ಶಿಕ್ಷೆ ಕೊಡಿ. ಇಲ್ಲ ಗುರುಗಳೇ, ನನ್ನ ಆಂಟಿನ ಕೊಂದಿದ್ದು ಈಕೇನೆ. ಅಷ್ಟೇ ಅಲ್ಲ, ರಾಮಾಪುರದ ನನ್ನೊಬ್ಬ ಪೇಷಂಟ್ನ ಕೊಂದಿದ್ದು ಇವಳೇನೆ. ಎಲ್ಲ ಸುಳ್ಳು. ನನಗಿವ್ನ್ ಬೇಕು. ಏನು? ಅದ್ಯಾಕೆ ಸಾಧ್ಯ? ಕಮಲಿ, ಇದರಲ್ಲಿ ನಿಂದೆ ಏನೋ ಕೈವಾಡ ಇರೋ ಆಗಿದೆ, ಹೌದಾ? ಇಲ್ಲ ಗುರುಗಳೇ, ಹೇಳಿ. ಅವನಿಗೆ ಶಿಕ್ಷೆ ನಾನೇ ಕೊಡ್ತೀನಿ. ಏನು? ಶಿಕ್ಷೆ ನೀನ್ ಕೊಡ್ತೀಯಾ? ಹೌದು. ಯಾಕಾಗ್ಬಾರ್ದು? ಇಲ್ಲ, ಸಾಧ್ಯವಿಲ್ಲ. ನಿನಗೆ ಅವನಲ್ಲಿ ಪ್ರೀತಿ ಇದೆ. ಅವನ ಜೊತೆ ಪ್ರೀತಿಯನ್ನು ಅನುಭವಿಸು, ನಂತರ ನಿನ್ನ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ಅಂತ ನಾನು ನಿನಗೆ ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದು. ಹೌದು, ಈ ಅವಕಾಶ ನಾನ್ ಬಿಡಲ್ಲ. ಅವನನ್ನ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಅವನ್ ಬರ್ಬೇಕು. ಅವನನ್ನ ಬಿಟ್ಟಿರಕ್ ನನ್ನಿಂದ ಸಾಧ್ಯ ಇಲ್ಲ. ಕಮಲಿ, ನಾನು ನಿನಗೆ ಸಮಯ ಕೊಟ್ಟಿದ್ದು ಅವನ ಪ್ರೀತಿ ಪ್ರೇಮ ಅನುಭವಿಸ್ಲಿ ಅಂತ. ಆದರೆ ಈ ಕೆಲಸದಲ್ಲಿ ಈಗಾಗಲೇ ಇಬ್ಬರನ್ನ ಕೊಂದಿದೀಯ. ಕೊಲ್ಲೋದು ಕೊಲ್ಸೋದು ನನ್ನ ಕೆಲಸ ಅಲ್ಲ, ಒಳ್ಳೇದು ಮಾಡೋದು ಮಾತ್ರ ನನ್ನ ಕೆಲಸ. ಅದಕ್ಕೆ ನಾನು ನಿನಗೆ ಈ ಅವಕಾಶ ಮಾಡಿಕೊಟ್ಟಿದ್ದು. ಆದರೆ ನೀನು ಪ್ರೇಮ ಮಾಡೋದು ಬಿಟ್ಟು ಕೊಲೆ ಮಾಡಿದ್ಯಾ, ಅದು 2. ಇದು ತಪ್ಪು. ನೀನು ನನ್ನ ಆಜ್ಞೆ ಮೀರಿದೀಯಾ. ಇರಬಹುದು, ಆದ್ರೆ ನನ್ಗ ಅವನ್ ಬೇಕು. ನಾನು ಅವನ್ನ ಬಿಡಲ್ಲ. ಅದು ಸಾಧ್ಯವೂ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನಾನು 2 ಕೊಲೆ ಮಾಡಿ ಇನ್ನಷ್ಟು ಶಕ್ತಿ ಗಳಿಸಿದ್ದೀನಿ. ನೀವು ನನಗೇನು ಮಾಡೋಕ್ ಸಾಧ್ಯ ಇಲ್ಲ.
ಹೌದಾ? ನೀನು ನಿನ್ನ ಆಸೆಗಳನ್ನ ತೀರಿಸ್ಕೊಂಡು ಸ್ವರ್ಗಕ್ಕೆ ಸೇರ್ಕೋ ಅಂದ್ರೆ ನೀನು ಕೊಲೆಗಳು ಮಾಡಿ ನರಕಕ್ಕೆ ಸೇರಕ್ಕೆ ಸಿದ್ಧವಾಗ್ತಾ ಇದೀಯಾ? ನನಗೆ ಶಕ್ತಿ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತು. ನನಗೆ ಮದನನೇ ಸ್ವರ್ಗ, ಬಾಕಿ ಎಲ್ಲ ನರಕ. ಏ ಮದನ, ನೀನು ಇವಳು ಕೈ ಹಿಡ್ಕೊಂಡು ಆ ದೊಂಬಿ ಕೊಪ್ಪಲು ಮರದ ಕೊಂಬಿ ಮುರ್ಕೊಂಡು ನದಿಲಿ 3 ಬಾರಿ ಮುಳುಗೆದ್ದು ಬಾ. ನಾನ್ ನಿಮ್ಗೆ ಮದುವೆ ಮಾಡಿಸ್ತೀನಿ. ಸಾಧ್ಯನೇ ಇಲ್ಲ. ನನಗೆ ಪರಿಚಯ ಇಲ್ದೇ ಇರೋ ಈ ಹಳ್ಳಿ ಹುಡುಗಿನ ಮದುವೆ ಆಗೋಕೆ ಹೇಗ್ ಸಾಧ್ಯ? ಏ ಮದನ, ನೀನ್ ಈ ವಿಮಲಿನ ಮದುವೆ ಆಗದೆ ಇದ್ರೆ ನೀನ್ ಸಾಯ್ತೀಯ. ಅದು ಸಾಧ್ಯ ಇಲ್ಲ. ನಾನ್ ಮದನನ್ನ ಮದುವೆ ಮಾಡ್ಕೋತಾ ಇದ್ದೀನಿ. ನನ್ನನ್ನೇ ಇಷ್ಟ ಇಲ್ಲ ಅಂದವನು ಇನ್ ಈ ವಿಮಲಿನ ಮದುವೆ ಮಾಡ್ಕೋತಾನಾ? ನಾನಾದ್ರೂ ಕಾಲೇಜ್ ಮೆಟ್ಲು ಹತ್ತಿದ್ದೀನಿ. ಏ ಕಮಲಿ, ನೀನು ಗುರುವಿಗೆ ತಿರುಮಂತ್ರ ಹೇಳ್ತೀಯ? ನನಗ್ ಗೊತ್ತು ಮದನ್ ವಿಮಲಿ ಮದುವೆ ಹೇಗ್ ಮಾಡಿಸ್ಬೇಕು ಅಂತ. ಇದನ್ನೆಲ್ಲ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ನನಗೂ ಗೊತ್ತು ಏನ್ ಮಾಡ್ಬೇಕು ಅಂತ. ಅದು ಸಾಧ್ಯವಿಲ್ಲ. ನೀನು ಆತ್ಮ, ಅವನು ದೇಹ. ಇರಬಹುದು, ಆದ್ರೆ ಅವಳನ್ನ ಆತ ಒಪ್ಪಲ್ಲ. ಮದನ್, ವಿಮಲಿನ ಕರ್ಕೊಂಡು ಹೊರಡು, ಇಲ್ಲ ಅಂದ್ರೆ ನೀನ್ ಸಾಯ್ತೀಯ. ಇವಳು ಉಗ್ರಾಗ್ತಾ ಇದ್ದಾಳೆ. ಏನ್ ಇನ್ನೂ ನೋಡ್ತಾ ಇದ್ದೀರಾ? ಹೊರಡೆ. ಹುಷಾರು, ತೆಗಿರಿ. ನಿಧಾನ, ನಡೀರಿ ಹೋಗೋಣ, ಏನಾಗಲ್ಲ. ಮದನ್, ಏನಾಗಿಲ್ಲ. ಇಲ್ಲೇ ಗುರುಗಳು ಹೇಳಿರೋ ರಂಬೆ ಇಲ್ಲೇ ಇರೋದು. ಒಂದು ನಿಮಿಷ, ನಾನು ಹತ್ತೀನಿ. ಬೇಡ ಬೇಡ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಕೂತ್ಕೊಳ್ಳಿ. ಓಕೆ, ಆಯ್ತು. ಮುರ್ಕೊಂಡ್ಬಿಟ್ಟು ಬಾ. ಆಯ್ತು. ನಿಧಾನ ನಿಧಾನ. ಹುಷಾರು. ಜಾರುತ್ತೆ ಜಾರುತ್ತೆ, ಹುಷಾರು.
ಪೆಟ್ ಮಾಡ್ಕೋಬೇಡ. ನಿಧಾನ 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 ಬಾ. ಹೇ ಮದನ್, ಅವಳು ಕಮಲಿ, ನಾನ್ ನೀನ್ ವಿಮ್ಲಿ. ಬಾ ಅಲ್ಲಿಂದ, ನೀರಿಂದ ಬಾ ಮದನ್. ಯಾಕಕ್ಕ ಹೀಗ್ ಕಾಡ್ತ್ಯಾ? ದಯವಿಟ್ಟು ಇವ್ರನ್ನ ಬಿಟ್ಬಿಡಕ್ಕ. ಗುರುಗಳೇ ಹೇಳಿದ್ರಲ್ಲ ನೀನ್ ಆತ್ಮ ಅಂತ. ನೀನ್ ಮದನ್ ಜೊತೆ ಬದುಕಕ್ಕ ಆಗಲ್ಲ. ಯಾಕೆ ಹೀಗ ಅವ್ರನ್ನ ಕಾಡಿಸ್ತಾ ಇದ್ಯಾ? ಗುರುಗಳೇ, ಅವಳಿಗೆ ಮೋಕ್ಷ ಕೊಡಿ. ಗುರುಗಳೇ, ನಾನ್ ವಿಮ್ಲಿ, ಅವಳು ಕಮಲಿ. ನೀರಿಂದ ಹೊರಗ್ ಬಾ, ಅದು ಕಮಲಿ ಆತ್ಮ. ಏನು ಭಯ ಬೇಡ, ಅವಳು ಆ ಬಂಧನದಿಂದ ಬಿಡಿಸ್ಕೊಳಕ್ಕಾಗಲ್ಲ. ಗುರುಗಳೇ, ದಯವಿಟ್ಟು ನನಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ನಾನು ಮಾಡಬೇಕಾಗಿರೋ ಒಂದು ಕೆಲಸ ಇನ್ನೂ ಬಾಕಿ ಉಳಿದಿದೆ. ಸಾಧ್ಯವಿಲ್ಲ. ಛೀ, ಬನ್ನಿ ನಾವು ಹೋಗೋಣ. ಕ್ಷಮಿಸಿ ಗುರುಗಳೇ, ನನ್ನ ತಪ್ಪಿನ ಅರಿವು ನನಗಾಯ್ತು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಗುರುಗಳೇ, ನನಗೆ ಮರುಜನ್ಮ ಕೊಟ್ಟ ಈ ವಿಮಲಿನ ನಾನೇ ಮದುವೆ ಆಗ್ತೀನಿ. ಸಂತೋಷ. ನೀವಿಬ್ಬರೂ ಮದುವೆ ಆಗಿ ಸುಖ ಸಂತೋಷದಿಂದ 100 ಕಾಲ ಬಾಳಿ. ಹೊರಡಿ. ಮಗ,
ಸೆಟಪ್ ಎಲ್ಲ ಚೆನ್ನಾಗಿದೆ. ಒಂದು ಫಿಗರ್ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತಲ್ಲ. ಎಲ್ಲ ಸೆಟ್ ಆಗಿತ್ತಪ್ಪ, ಲಾಸ್ಟಲ್ಲಿ ಕಾಗೆ ಹಾರಿಸ್ಬಿಟ್ಲು. ಅಯ್ಯೋ, ಇವಾಗ ಏನ್ರ ಮಾಡೋದು? ಫಿಗರ್ ಬೇಕೇ ಬೇಕಪ್ಪ. ಸಾಕಾದಾಗ ಅವಳೆ ಕೇಳಿ ಮುಗಿದಿಲ್ಲ, ಬರ ಕೊಟ್ಬಿಟ್ಟೆ. ಸೂಪರ್ ಪೀಸ್, ಸೂಪರ್. ಏಯ್ ಸರಿ, ನಾನು ನಾನೇ ಫಸ್ಟ್. ಸರಿ ಹೋಗಪ್ಪ. ಕುಡ್ದಿದ್ಯಾ? ಹುಷಾರು. ಹತ್ತು ನಿಮಿಷ. ಸ್ವರ್ಗ ಸುಖಕ್ಕೆ 3 ಮೆಟ್ಲು. ಬಾ ಮಲ್ಕ ಮಲ್ಕ ಮಲ್ಕ. ನಿನ್ ಸ್ವಂತರ ಮಗ ತರ್ಸ. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಹೇಳ, ಗೊತ್ತಾಗ್ಲಿಲ್ವಾ? ಕಮಲಿ, ನನ್ನನ್ನ ಇದೇ ರೀತಿ ವಿಲಿ ವಿಲಿ ಅಂತ ಒತ್ತಾಡ್ಸಿ ಸಾಯಿಸಿದ್ಯಲ್ವಾ? ನನ್ನ ಮುಖತೆನ ನಿಮ್ ತೀಟೆ ತೀರ್ಸ್ಕೊಳಕ್ಕೋಸ್ಕರ ಉಪಯೋಗಿಸ್ಕೊಂಡ್ರಿ. ಪ್ರೀತಿನ ಹೊಸ್ಕಾಕ್ಬಿಟ್ರಿ, ನನ್ನ ಪ್ರೇತಾತ್ಮ ಮಾಡ್ಬಿಟ್ರಿ. ಸಾಯಿ 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 ಸಾಯಿ. ನಾನು ಹೋಗ್ತೀನಿರಾ? ನಾನು ಬೇಡ, ಬಿಟ್ಬಿಡು ಬಿಟ್ಬಿಡು. ಬೇಡ ಬೇಡ, ಬಿಟ್ಬಿಡು. ಇವಾಗ ನನ್ಗೆ 5 ಆತ್ಮಗಳ ಶಕ್ತಿ ಬಂದಿದೆ. ಆ ಗುರುಗಳೇ ಅಲ್ಲ, ಆ ಭಗವಂತನಿಗೂ ನನ್ಗೇನು ಮಾಡಕ್ ಸಾಧ್ಯ ಇಲ್ಲ.